Spirit of God, we receive your utterance, O God. In Jesus' name, amen, amen. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ಹಲ್ಲೆಲೂಯ. ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಎಷ್ಟು ಮಂದಿ ರಿಯಲ್ ಆಗಿ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸ ಹಾಡುವಾಗ ಓಕೆ, ನೀವು ಪ್ರಾಕ್ಟಿಕಲ್ ಹಾಡ್ತಾ ಇದ್ದೀರಿ, ರೈಟ್? ಎಂಥ ಉಲ್ಲಾಸವು, ಎಂಥ ಸಂತೋಷವು. ನಾವೊಂದು ಹಾಡಾಗಿ ಹಾಡುವಂಥದ್ದಲ್ಲ, ನಾವು ಅದನ್ನು ಎಂಜಾಯ್ ಮಾಡಬೇಕು. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನೇನು ಮಾಡಲಿ? ಕೀರ್ತನೆ ಹಾಡಲಿ, ರೈಟ್? ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಹಾಡುವುದಂದ್ರೆ ಹೇಳಿದ್ರೆ ಸಂತೋಷವನ್ನು ನಾವು ವ್ಯಕ್ತಪಡಿಸುವಂಥದ್ದು. ನಿಮಗೆ ತುಂಬ ಸಂತೋಷ ಆದಾಗ ನೀವು ಹಾಡು ಹಾಡ್ತೀರಿ, ರೈಟ್? ಸಂತೋಷ ಇಲ್ಲ ಅಂತ ಹೇಳಿದ್ರೆ ಹಾಡು ಹಾಡಲಿಕ್ಕೆ ಆಗುವುದಿಲ್ಲ. ಬೈಬಲ್ ಹೇಳ್ತದೆ, ಮನ ನೊಂದಿದವನಿಗೆ ಸಂಗೀತ ಹಾಡು ಅಂತ ಹೇಳಿದ್ರೆ, ಮೊದಲು ಕೂಡ ಕೇಳಿದ್ದೀರಿ ಎಂದಂತೆ. ಎಲ್ಲಿದೆ ವಚನ? ಓದಿರಿ ಆ ವಚನ. 25ನೇ ಅಧ್ಯಾಯ 21 ಇರಬೇಕು. ಜಾನೋಕ್ತಿ 25. 20ನೇ ವಚನ. ಮನಗುಂದಿದವನಿಗೆ ಸಂಗೀತ ಹಾಡುವುದು ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡಾ ಉಪ್ಪಿಗೆ ಹುಳಿ ಒಯ್ದ ಹಾಗೂ, ರೈಟ್? ಚಳಿ ದಿನದಲ್ಲಿ ಬಟ್ಟೆ ತೆಗೆದರೆ ಹೇಗೆ ಆಗ್ತದೆ? ಜೋರು ಚಳಿ ಇದೆ, 10, 9. ನಮ್ಮ ಅಂತೋನಿ ಬ್ರದರ್ ಮೊನ್ನೆ ಆಂಧ್ರ ಪ್ರದೇಶಕ್ಕೆ ಬಂದದ್ದು ನಮ್ಮೊಟ್ಟಿಗೆ. ಅಲ್ಲಿ ಇಲ್ಲಿಂದ ಹೋಗುವಾಗ ಕೆಲವರು ಹೇಳಿದರು, ಪಾಸ್ಟರ್ ತುಂಬ ಚಳಿ ಇದೆ, 15, 16 ಬರ್ತಾ ಇದೆ ಅಂತ ಹೇಳಿದರು. ನಾವೆಲ್ಲ ರೆಡಿಯಾಗಿ ಹೋದೆವು. ಯಾವಾಗ ನಾವು ಮುಟ್ಟಿದೆವು ಆ 2 ದಿನ ಚಳಿ ಇಲ್ಲ. ನಮಗೆ ಅನ್ನಿಸ್ತಿ ಏನು ಅವ್ರೇನೋ ಸುಳ್ಳು ಹೇಳಿದ್ದಾರೆ ಅಂತ. ಬಟ್ ಚಳಿ ಹಾಗೆ 1-2 ದಿನ ಇದ್ದರೆ 3 ದಿನ ಇರುವುದಿಲ್ಲ. ಅವರು ಚಳಿ ಇತ್ತು. ಫೈನಲ್ ಡೇ ಏನಾಯ್ತು ಅಂತ ಹೇಳಿದರೆ, ನಮ್ಮ ಅಂತೋನಿ ಬ್ರದರ್ ತಲೆಗೊಂದು ಕ್ಯಾಪು ಇಲ್ಲಿ ಮುಚ್ಚಿ ಒಂದು ಕೋಟ್ ಹಾಕಿದ್ದಾರೆ. ಸುಮಾರೊಂದು 10 ಗಂಟೆ ಆಗುವಾಗ ಅವರಿಗೆ ಚಳಿ ಸ್ಟಾರ್ಟ್ ಆಯಿತು. ಚಳಿ ಇತ್ತು, ಅಷ್ಟು ಚಳಿ ಸ್ಟಾರ್ಟ್ ಆಯಿತು. ನಮ್ಮ ಗ್ಲ್ಯಾನ್ ಫೈನಲ್ ಡೇ ಬಂದಿದ್ದರು. ಗ್ಲ್ಯಾನ್ ಬದರಿಗೆ ಹೇಳಿದ್ರು, ನೀವು ನನ್ನ ಹತ್ತಿರ ಕೂತ್ಕೋ, ಹೊರಗೆ ಕೂತ್ಕೋ. ಈಚಿಂದ ಕೃಪಣ್ಣನಿಗೆ ಹೇಳಿದ್ರು, ನೀನು ಇಲ್ಲಿ ಹೊರಗೆ ಕೂತ್ಕೋ ಅಂತ. ಇವರಿಗೆ ಚಳಿ ಆಗ್ತಾ ಉಂಟು. ಅದರ ಮಧ್ಯದಲ್ಲಿ ಡ್ರೋನ್ ಬಿಡ್ತಾ ಇದ್ದಾರೆ. ಅದು ಸಹ ಅಂತೋನಿ ಬ್ರದರ್ನ ಮೇಲೆಯೇ ಹೋಗ್ತಾ ಉಂಟು, ಒಮ್ಮೆ ಆಚೆ ಒಮ್ಮೆ ಈಚೆ. ಆ ಡ್ರೋನಿಗೆ ತುಂಬ ಗಾಳಿ ಬರ್ತದೆ ಅಲ್ವಾ?
ಪಾಪ ಅಂತೋನಿ ಬ್ರದರಿಗೆ ಅವ್ರು ಅನ್ನಿಸ್ತಾ ಇದ್ರು ಡ್ರೋನ್ ಯಾಕೆ ಇಲ್ಲಿಯೇ ಬಿಡ್ತಾ ಇದ್ದಾರಂತ. ಹಾಗೆ ನನಗೆ ಅನ್ನಿಸ್ತದೆ ಈ ವಚನ ನನಗೆ ನೆನಪು ಬಂತು ಅಂತೋನಿ ಬ್ರದರದ್ದು. ಅವರ ಸ್ಥಿತಿ ಹೇಗೆ, ಆರಾಧನೆ ಮಾಡು ಅಂತ ಹೇಳಿದ್ರೆ ಆಗ್ತದ, ಸಂಗೀತ ಆಡು ಅಂತ ಹೇಳಿ ಆಗ್ತದ? ಅವರೊಂದು ವೇಳೆ ಸಂಗೀತ ಹಾಡಿದ್ರೆ ನಾನು ಅನ್ನಿಸ್ತು ಹೀಗೆ ಎಸ್ ಅಂತೋನಿ ಬ್ರದರ್. ಎಲ್ಲರ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಈಸ್ ಎ ಜಾಯ್ಫುಲ್ ಪರ್ಸನ್. ಒಂದು ಕೃಪಣ್ಣನ ಬಗ್ಗೆ ಅವರಿಗೇನು ಬೇಜಾರಾಗುವುದಿಲ್ಲ. ಕೆಲವರಿಗೆ ಅವರ ಬಗ್ಗೆ ಹೇಳಿದರೆ ಫಾಸ್ಟ್ ನನ್ನ ಅದೆಲ್ಲ ಸ್ಟೇಜಲ್ಲಿ ಹೇಳ್ತಾರಂತ, ಅದಕ್ಕೆ ನೋಡಿಯೇ ಟಚ್ ಮಾಡುವುದು. ಕೆಲವೊಮ್ಮೆ ನೋಡಬೇಕಾಗ್ತದೆ ಎಲ್ಲಿ ಯಾರಿಗೆ ಕಿಚಿಲಾಗ್ತದಂತ. ರೈಟ್? ಅದಕ್ಕೆ ಜಾಸ್ತಿ ಕಿಚಿಲಾದ ಜಾಗಕ್ಕೆ, ಕಿಚಿಲು ಗೊತ್ತುಂಟಲ್ಲ, ಅದಕ್ಕೆ ನಾವು ಮುಟ್ಲಿಕ್ಕೆ ಹೋಗುವುದಿಲ್ಲ. ನಮ್ಮ ಗ್ಲ್ಯಾನ್ ಬದರಿಗೆ ಇಲ್ಲಿ ಮುಟ್ಟಿದ್ರೆ ಅವನು 1 ಫೀಟ್ ಜಂಪ್ ಆಗ್ತಾನೆ. ಅದು ನನ್ನ ಮಗಳಿಗೆ ಗೊತ್ತಾಯಿತು ರೀಸನಿಗೆ. ಅವಳೇನು ಮಾಡಿದಳು, ಆ ಪಾಯಿಂಟಿಗೆ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಳು ಅವಳು ಗೊತ್ತಾದಾಗ. ಅದೇ ರೀತಿ ಸೈತಾನ ಕೂಡ ಅದೇ ರೀತಿ ಏನು ಮಾಡ್ತಾನೆ, ನಿಮಗೆ ಯಾವ ಏರಿಯಾದಲ್ಲಿ ಹರ್ಟ್ ಆಗ್ತದೆ, ಟಚ್ ಆಗ್ತದೆ, ಅದೇ ಏರಿಯಾವನ್ನು ಟಚ್ ಮಾಡಲಿಕ್ಕೆ ನೋಡ್ತಾನೆ. ರೈಟ್? ಮೇ ಬಿ ನಿಮ್ಗೆ ಯಾರಾದರೂ ಏನಾದರೂ ಹೇಳಿದರೆ ನೀವು ಹರ್ಟ್ ಆಗ್ತೀರಿ, ಡಿಸ್ಕರೇಜ್ ಆಗ್ತೀರಿ ಅಂತ ಹೇಳಿದರೆ ಆ ದುಷ್ಟನಿಗೆ ಗೊತ್ತಾಗ್ತದೆ ಇದು ನಿಮ್ಮ ವೀಕ್ನೆಸ್ ಅಂತ. ಇನ್ನೊಂದು 4 ಜನರನ್ನು ಎಬ್ಬಿಸ್ತಾನೆ ನಿಮಗೆ ಹರ್ಟ್ ಆಗುವವರೆಗೆ. ಅದೇ ರೀತಿ ಯಾವಾಗ ನೀವು ಅದನ್ನು ರಿಜೆಕ್ಟ್ ಮಾಡ್ತೀರಿ, ಯಾರು ಏನು ಹೇಳಿದರು ತಲೆ ಕೊಂಡು ಹೋಗೋದಿಲ್ಲ, ಸೈತಾನ ಕೂಡ ತನ್ನ ಟೈಮನ್ನು ವೇಸ್ಟ್ ಮಾಡುವುದಿಲ್ಲ ಅದರ ಮೇಲೆ, ನಿಮ್ಮ ಮೇಲೆ ಸ್ಟ್ರಾಟಜಿ ಉಪಯೋಗಿಸಲಿಕ್ಕೆ. ಈಗ ಕ್ರಿಕೆಟ್ ಗ್ರೌಂಡಲ್ಲಿ ಆಡುತ್ತಿರುವಾಗ ಬೌಲರ್ ನೋಡ್ತಾನೆ ಬ್ಯಾಟ್ಸ್ಮನ್ನ ವೀಕ್ನೆಸ್ ಏನು ಅಂತ. ಅವ್ರು ಫೈಂಡ್ ಔಟ್ ಮಾಡ್ತಾರೆ. ಎಲ್ಲ ಬಾಲ್ ಹಾಕ್ತಾರೆ, 6 ಬಾಲನ್ನು 6 ರೀತಿಯಲ್ಲಿ ಹಾಕ್ತಾರೆ. ರೈಟ್? ಕೆಲವರಿಗೆ ಯಾರ್ಕರ್ ಹಾಕಿದರೆ ಹೊಡಿಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಬೌನ್ಸರ್ ಹಾಕಿದರೆ ಕಷ್ಟ ಆಗ್ತದೆ, ಕೆಲವರಿಗೆ ಸ್ಪಿನ್ನಿಗೆ ಆಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಫಾಸ್ಟ್ ಬಾಲಿಗೆ ಆಡಲಿಕ್ಕೆ ಆಗೋದಿಲ್ಲ. ನೋಡ್ತಾರೆ, ಅವನ ಇಡೀ ದಿನ ಅವನ ಬಗ್ಗೆ ಡಿಸ್ಕವರಿ ಹುಡುಕ್ತಾರೆ, ಅವನ ವೀಕ್ನೆಸ್ ಏನು ಅಂತ. ಮತ್ತು ಅದೇ ಏರಿಯಾಕ್ಕೆ ಬಾಲ್ ಹಾಕ್ತಾರೆ. ಪಾಠ 2 ಸರ್ತಿ ವಿಕೆಟ್ ಹೋಗಿಬಿಡ್ತದೆ. 3ನೇ ಸರ್ತಿ ಅವನು ಅದರ ವಿಷಯದಲ್ಲಿ ವರ್ಕೌಟ್ ಮಾಡುವುದಿಲ್ಲ ಅಂದರೆ ಟೀಮಿನಿಂದ ಹೊರಗೆ ಅವನು. ರೈಟ್? ಟೀಮ್ನಿಂದ ಹೊರಗೆ ಏನಾದ್ರು ಮಾಡಿ ಆ ಏರಿಯಾವನ್ನು ವರ್ಕೌಟ್ ಮಾಡಬೇಕು ಅವನು. ಅದಕ್ಕೋಸ್ಕರ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ಅದೇ ರೀತಿ ನಾವು ವರ್ಕೌಟ್ ಮಾಡಬೇಕು. ದ ಬೈಬಲ್ ಹೇಳುತ್ತೆ ವರ್ಕೌಟ್ ಯ ಸಲ್ವೇಷನ್. ಬೇಕಾದ್ರೆ ಓದುವ ವಚನವನ್ನು ಫಿಲಿಪಿಯನ್ 2 ಚಾಪ್ಟರ್ 13-14 ವರ್ಸ್. ಫಿಲಿಪಿಯನ್ 2 ಚಾಪ್ಟರ್ 13-14 4ನೇ ವಚನವನ್ನು ಓದುವ. 12ರಲ್ಲಿ ಓದಿ. 12 ವರ್ಕೌಟ್ ಯ ಸಲ್ವೇಷನ್ ಎಲ್ಲಿದೆ? ಓಕೆ, ಅಲ್ಲಿದೆ. Therefore, my beloved, as you have always obeyed, not as in my presence only, but now much more in my absence, work out your own salvation with fear and trembling. Work out your own salvation. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಕನ್ನಡದಲ್ಲಿದೆ ಸಾಧಿಸಿಕೊಳ್ಳಿರಿ. ಇಂಗ್ಲೀಷಲ್ಲಿದೆ ವರ್ಕೌಟ್ ಯುವರ್ ಸಲ್ವೇಷನ್. ಸಾಧಿಸಿಕೊಳ್ಳಿ. ಸಾಧಿಸಿ ಅಂದರೆ ಏನು? ಪುನಃ ಮಾಡುವಂಥದ್ದು. ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾನೆ. ವರ್ಕೌಟ್ ಮಾಡುವುದಂದರೆ ಸಾಧನೆ ಮಾಡುವಂಥದ್ದು. ಪುನಃ
ಪ್ರಾಕ್ಟೀಸ್ ಮಾಡುವಂಥದ್ದು. ರೈಟ್? ಅದೇ ರೀತಿ ನಮ್ಮ ಜೀವಿತದ ಏರಿಯಾದಲ್ಲಿ ಕೂಡ ದೇವರ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಇನ್ನರ್ ಮ್ಯಾನ್ ಡೆವಲಪ್ ಆಗ್ತಾನೆ ಆ ಏರಿಯಾದಲ್ಲಿ. ಯಾವಾಗ ನೀವು ಪ್ರಾಕ್ಟೀಸ್ ಮಾಡುತ್ತೀರಿ ನಿಮಗೆ ಒಳಗಿಂದ ಪ್ರಕಟಣೆ ಆಗ್ತದೆ, ಟ್ರುತ್ ರಿವೀಲ್ ಆಗ್ತದೆ. ಆ ಟ್ರುತ್ತು, ಆ ಸತ್ಯ ಆತ್ಮಿಕ ಲೋಕದಲ್ಲಿ ನಿಮ್ಮ ಗುರಾಣಿಯಾಗಿ ನಿಲ್ತದೆ. ರೈಟ್? ನಿಮಗೇನು ನಿಲ್ತದೆ? ಗುರಾಣಿ. ಹೇಳ್ರಿ, ಗುರಾಣಿ. ಗುರಾಣಿಯಾಗಿ ನಿಲ್ತದೆ. ಅದಕ್ಕೋಸ್ಕರ ನಾವು ಮೆಡಿಟೇಟ್ ಮಾಡಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವು ವರ್ಕೌಟ್ ಮಾಡಬೇಕು. ಒಂದು ವಚನವನ್ನು ಮೆಡಿಟೇಟ್ ಮಾಡೋದಂತ ಹೇಳಿದರೆ ಕೇವಲ ಕೂತ್ಕೊಂಡು ಸುಮ್ಮನೆ ಮೈಂಡ್ ಖಾಲಿ ಮಾಡುವಂಥದ್ದಲ್ಲ. ಸ್ಪಿರಿಚುಲಿ ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೀನಂತ ನೀವು ಧ್ಯಾನ ಮಾಡೋದಂದರೆ ಪುನಃ ಪುನಃ ಹೇಳುವಂಥದ್ದು. ಅಂಡರ್ ಯೋರ್ ವಾಯ್ಸ್, ನಿಮ್ಮ ಮೆಲ್ಲ ಜೋರಾಗಿ ಮಾತಾಡಬೇಕಾಗಲ್ಲ. ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ದಟ್ ಮೀನ್ಸ್ ಮಟರ್ ಅಂತ ಹೇಳ್ತಾರೆ. ಮಟರ್ ಅಂತ ಹೇಳಿದ್ರೆ ನೀನು ಹೇಳುವಂಥದ್ದು, ಪುನಃ ಪುನಃ ಹೇಳುವಂಥದ್ದು. ಅದು ಒಂದು ರೀತಿಯ ಮೆಡಿಟೇಷನ್. ರೈಟ್? ಮೆಡಿಟೇಷನ್. ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿ, ಅವನಿಗೆ ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ನಿಮ್ಮ ಶರೀರಕ್ಕೆ ಕಣ್ಣುಗಳಿವೆ. ಶರೀರಕ್ಕೇನಿದೆ? ಕಣ್ಣುಗಳಿವೆ. ನಿಮ್ಮ ಪ್ರಾಣಕ್ಕೆ ಕಣ್ಣುಗಳಿವೆ, ನಿಮ್ಮ ಆತ್ಮಕ್ಕೆ ಕಣ್ಣುಗಳಿವೆ. ರೈಟ್? ನಿಮ್ಮ ಆತ್ಮಕ್ಕೆ ಕಣ್ಣುಗಳಿವೆ, ನಿಮ್ಮ ಪ್ರಾಣಕ್ಕೆ ಕಣ್ಣು ಇದೆ. ನಿಮ್ಮ ಪ್ರಾಣದ ಕಣ್ಣು ಇಮ್ಯಾಜಿನೇಷನ್. ಪ್ರೈಸ್ ಗಾಡ್. ಯು ಕ್ರಿಯೇಟ್ ಪಿಕ್ಚರ್, ಇಮ್ಯಾಜಿನೇಷನ್. ಯುವರ್ ಮೈಂಡ್ ಈಸ್ ವೆರಿ ವೆರಿ ಪವರ್ಫುಲ್. ಓಕೆ? ನೀನು ಏನು ಇಮ್ಯಾಜಿನ್ ಮಾಡುತ್ತಿ, ಏನು ಪಿಕ್ಚರ್ ಮಾಡುತ್ತಿ, ಅದು ಹೊರಗೆ ಮ್ಯಾನಿಫೆಸ್ಟ್ ಆಗುತ್ತದೆ. ರೈಟ್? ದೇವರ ವಾಕ್ಯ ನಮಗೇನು ಕೊಡ್ತದೆ? ಪಿಕ್ಚರ್ ಕೊಡ್ತದೆ. ಮೊನ್ನೆ ನಾನು ಶುಕ್ರವಾರ ಮಾತಾಡ್ತಾ ಇದ್ದೆ, ದ ಹೋಪ್ ಅಂತ ಹೇಳ್ತಾರೆ, ದ ಬ್ಲೂ ಪ್ರಿಂಟ್. ನಿಮ್ಮ ಮೈಂಡ್ ಏನು ಮಾಡುತ್ತೆ ಅಂತ ಹೇಳಿದರೆ ನೋಡ್ತದೆ. ನಿಮ್ಮ ಮೈಂಡಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳಿರ್ಬೋದು, ನಕಾರಾತ್ಮಕ ಆಲೋಚನೆಗಳಿರ್ಬೋದು, ರಿಜೆಕ್ಷನ್ ಥಾಟ್ಗಳಿರ್ಬೋದು. ಮೇ ಬಿ ನೀವು ಅನೇಕ ಸಂಗತಿಗಳನ್ನು ನೋಡಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಆ ಪಿಕ್ಚರ್ಗಳು ಹೋಗುವುದಿಲ್ಲ, ಕುದುರೆ ಓಡಿದಾಗ ಓಡ್ತದೆ. ಅದನ್ನು ನೀವು ರಿಪ್ಲೇಸ್ ಮಾಡುವಂಥದ್ದು ದೇವರ ವಾಕ್ಯದ ಮೂಲಕ. ರೈಟ್? ದೇವರ ವಾಕ್ಯದ ಮೂಲಕ ನೀವು ರಿಪ್ಲೇಸ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ರಿನ್ಯೂ ಆಗ್ತದೆ, ನಿಮ್ಮ ಮನಸ್ಸು ನೂತನವಾಗ್ತದೆ. ನೀವು ಏನು ಇಮ್ಯಾಜಿನ್ ಮಾಡಿದ್ರು ನಿಮ್ಮಿಂದ ಅಸಾಧ್ಯ ಎಂಬುದು ಇಲ್ಲ ಅಂತ ದೇವರು ಹೇಳ್ತಾನೆ. ರೈಟ್? ಮೈಂಡ್ ಎಂಬುವಂಥದ್ದು ವೆರಿ ಪವರ್ಫುಲ್. ಅದರಿಂದ ನಿಮ್ಮ ಮನಸ್ಸನ್ನು ಬಹಳ ಜಾಗ್ರತೆಯಿಂದ ಕಾಪಾಡಿರಿ. ನಿಮ್ಮ ಆತ್ಮ ಇದೆ, ನಿಮ್ಮ ಆತ್ಮಕ್ಕೆ ಕಣ್ಣುಗಳಿವೆ. ನಿಮ್ಮ ಆತ್ಮಿಕ ಕಣ್ಣುಗಳಿಂದ ನೀವು ಆತ್ಮಿಕ ಲೋಕವನ್ನು ನೋಡುತ್ತೀರಿ. ಥ್ರೂ ಯುವರ್ ಸ್ಪಿರಿಟ್ ಯು ಕ್ಯಾನ್ ಸಿ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಓಕೆ? ಅದರಿಂದ ಇಲ್ಲಿ ನಾವು ನೋಡ್ತೇವೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವಂಥದ್ದು ವೆನ್ ಯು ಬಾರ್ನ್ ಅಗೇನ್. ಯಾವಾಗ ನೀವು ಯೇಸುವನ್ನು ನಿಮ್ಮ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡುತ್ತೀರಿ, ಆಗ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತವೆ. ಅಲ್ಲಿವರೆಗೆ ಬಾರ್ನ್ ಅಗೇನ್ ಆಗುವ ಮುಂಚೆ ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಅದಕ್ಕೋಸ್ಕರ ಬೈಬಲ್ ಇರ್ತದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ, ದೇವರು ತಾನು ಪ್ರೀತಿಸುವವರಿಗೆ ಏನನ್ನು ಸಿದ್ಧಪಡಿಸಿದ್ದಾನೆ. ವಾಟ್ ಗಾಡ್ ಹ್ಯಾಸ್ ಆಲ್ರೆಡಿ ಪ್ರಿಪೇರ್ಡ್. ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಸಮಥಿಂಗ್ ಗ್ರೇಟ್ ಥಿಂಗ್ಸ್ ಫಾರ್ ಯು. ನಿಮಗೋಸ್ಕರ ಉನ್ನತವಾದ ಸಂಗತಿಗಳನ್ನು ದೇವರು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಸಿದ್ಧ ಮಾಡಿದ್ದಾನೆ. ಆತನು ಒಂದು ದಿನ ಸಿದ್ಧ ಮಾಡುವವನಲ್ಲ, ಸಿದ್ಧ ಮಾಡಿಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಿಮಗೆ ಎಲ್ಲವನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ. ನಿಮಗೆ ಆರೋಗ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ಕೃಪೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ಫರ್ಗಿವ್ನೆಸ್ ಎಂಬುದೊಂದು, ಅದೆಲ್ಲ ಒಂದು ಪ್ಯಾಕೇಜ್. ಪ್ರೈಸ್ ಗಾಡ್. ಫರ್ಗಿವ್ನೆಸ್ ಅಂತ ಹೇಳಿದ್ರೆ ನೀವು ಒಂದು ದಿನ ದೇವರು ನಿಮಗೆ ಕೊಡುವಂಥದ್ದಲ್ಲ. ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ನಿಮ್ಮನ್ನು ಕ್ಷಮಿಸಿದ್ದಾನೆ.
ಹಲೋ. ಬಟ್ ಗಾಸ್ಪೆಲ್ ಅನ್ನು ಹೇಗೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ? ಫರ್ಗಿವ್ನೆಸ್ ಇಸ್ ಎ ಗಿಫ್ಟ್. ಕ್ಷಮಾಪಣೆ ಎಂಬುವಂಥದ್ದು ಅದು ಗಿಫ್ಟ್. ಯಾಕಂದ್ರೆ ಅದಕ್ಕೆ ಪೇಮೆಂಟ್ ಆಗಿದೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಕಲ್ವಾರಿ ಕ್ರೂಜೆಯಲ್ಲಿ ಎಲ್ಲ ಮನುಷ್ಯರಿಗೋಸ್ಕರ ಪೇಮೆಂಟ್ ಮಾಡಿದಾನೆ, ಕ್ರಯವನ್ನು ಕೊಟ್ಟಿದ್ದಾನೆ, ಆತನು ಕ್ಷಮಿಸಿದ್ದಾನೆ. ಕ್ಷಮಾಪಣೆ ಎಂಬುವಂಥದ್ದು ಅದು ಆತನ ಕೃಪೆ. ನೀವೊಂದು ದಿನ ಬೆಗ್ ಮಾಡಿದ್ದರಿಂದ ದೇವರು ಕ್ಷಮಿಸಿದಲ್ಲ, ದೇವರು ಆಲ್ರೆಡಿ ನಿಮ್ಮನ್ನು ಕ್ಷಮಿಸಿದ್ದಾನೆ. ಓದಿರಿ, ಒಂದು ವಚನವನ್ನು ನಿಮಗೆ ನಾನು ಕೊಡ್ತೇನೆ, ಓದಿರಿ. ರೀಡ್ ಫಾರ್ ಮೀ 26:18, 26ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲ ಕೃತ್ಯ 26:18. ಓಕೆ. ಟು ಓಪನ್ ದೇರ್ ಐಸ್, ಟು ಓಪನ್ ದೇರ್ ಐಸ್. ಯಾವ ಕಣ್ಣುಗಳು? ಸ್ಪಿರಿಚುವಲ್ ಕಣ್ಣುಗಳು, ನಾಟ್ ನಿಮ್ಮ ಪ್ರಾಣದ ಕಣ್ಣುಗಳಲ್ಲ, ಆತ್ಮಿಕ ಕಣ್ಣುಗಳು. ಟು ಓಪನ್ ದೇರ್ ಐಸ್ ಇನ್ ಆರ್ಡರ್ ಟು ಟರ್ನ್ ದೆಮ್ ಫ್ರಮ್ ಡಾರ್ಕ್ನೆಸ್ ಟು ಲೈಟ್ and from the power of Satan to God, and they may receive forgiveness. They may receive forgiveness. Come on, they may receive forgiveness. See, forgiveness is a gift. ಏನರ್ಥದಲ್ಲಿ ಓದಿ. That they may receive forgiveness of sin and an inheritance among those who are sanctified by faith in me. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸ್ತೇನೆ ಅಂದನು. Praise God. They may receive forgiveness. ಗ್ರೀಕಿನಲ್ಲಿ ಹೇಳ್ತದೆ ಲಂಬಾನೋ, ಟೇಕ್ ಇಟ್, ಅಂದರೆ ತೆಗೆದುಕೊಳ್ಳುವಂಥದ್ದು. I receive my forgiveness. ಮೂಮೆಂಟ್ ನೀವು ಒಬ್ಬ ವ್ಯಕ್ತಿ ಏಸು ನನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥನಾಗಿದ್ದಾನಂತ ಆತನು ರಿಸೀವ್ ಮಾಡೋದಾದರೆ ಆತನು ಪಾಪದ ಬಂಧನದಲ್ಲಿ ಬಿಡುಗಡೆ ಆಗುವುದಲ್ಲ. ಅಂದರೆ ಪಾಪದ ಬಂಧನದಲ್ಲಿ ಇದ್ದಾನೆ, ನೋ, ಅವನು ಹೊಸ ಸ್ವಭಾವವನ್ನು ಹೊಂದುತ್ತಾನೆ. ಹಿ ವಿಲ್ ರಿಸೀವ್ ನ್ಯೂ ನೇಚರ್, ದ ರೈಚಸ್ನೆಸ್. ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ, ಘೋಷಣೆ ಮಾಡಿದ್ದಾನೆ, ಯು ಆರ್ ರೈಚಸ್. ದೇವರು ನಿಮ್ಮ ವಿಷಯದಲ್ಲಿ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ, ವಿತೌಟ್ ಗಿಲ್ಟ್ ಯು ಆರ್ ರೈಚಸ್ ಮ್ಯಾನ್. ನಾವು ಅದನ್ನು ನಂಬಬೇಕು. ಐ ಆಮ್ ರೈಚಸ್ನೆಸ್ ಆಫ್ ಗಾಡ್. ನಾನು ದೇವರ ನೀತಿಯಾಗಿದ್ದೇನೆ. ಐ ರಿಸೀವ್ ಮೈ ಫಾರ್ಗಿವ್ನೆಸ್. ಹಲ್ಲೆಲೂಯಾ. ಸಿ, ಇದೆಲ್ಲ ನೀವು ಬಾರ್ನ್ ಅಗೇನ್ ಆದಾಗ ನಿಮ್ಮ ಆತ್ಮದಲ್ಲಿ ಟೋಟಲ್ ಪ್ಯಾಕೇಜ್ ಅನ್ನು ನೀವು ರಿಸೀವ್ ಮಾಡಿದ್ದೀರಿ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಹೇಗೆ ನೀವು ಫಿಸಿಕಲಿ ತಂದೆ ತಾಯಿಗಳಿಗೆ ಹುಟ್ಟಿದ್ದೀರೋ, ಆತ್ಮದಲ್ಲಿ ನೀವು ದೇವರಿಗೆ ಹುಟ್ಟಿದ್ದೀರಿ. ಯು ಆರ್ ಬಾರ್ನ್, ನೀವು ಹುಟ್ಟಿದ್ದೀರಿ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ನೀವು ಹುಟ್ಟುತ್ತೀರಿ ಅಲ್ಲ, ನೀವು ಹುಟ್ಟಿದ್ದೀರಿ. ಆತ್ಮದಲ್ಲಿ ನಿಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ಇದು ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲ, ಇದು ನಿಮ್ಮ ಶರೀರದ ಇಂದ್ರಿಯಗಳಿಗೆ ಗೊತ್ತಿಲ್ಲ. ಬಟ್ ರಿಯಲ್ ಪರ್ಸನ್, ನಿಮ್ಮ ಒಳಗಿದ್ದ ರಿಯಲ್ ಪರ್ಸನ್, ಆತನು ದೇವರ ಸನ್ನಿಧಾನದಲ್ಲಿ ಇದ್ದಾನೆ. ಹಿ ಈಸ್ ಒನ್ ವಿತ್ ದ ಹೋಲಿ ಸ್ಪಿರಿಟ್, ಒನ್ ವಿತ್ ಗಾಡ್. ಆತನು ದೇವರೊಟ್ಟಿಗೆ ಒಂದಾಗಿದ್ದಾನೆ. ದೇವರ ಸನ್ನಿಧಾನದಲ್ಲಿ ಆತನು 24/7 ಇದ್ದಾನೆ. ಕೆಲವೊಮ್ಮೆ ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವ ಬದಲು ನಾವು ನಮ್ಮ ಫೀಲಿಂಗ್ ಅಲ್ಲೂ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವಾಗ ಅನೇಕ ಇರ್ತೇವೆ, ಫಾದರ್ ಇನ್ ದ ನೇಮ್ ಆಫ್ ಜೀಸಸ್ ಐ ಕಮ್ ಬಿಫೋರ್ ಯುವರ್ ಪ್ರೆಸೆನ್ಸ್ ಅಂತ, ರೈಟ್? ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೇನೆ. ಕೆಲವೊಮ್ಮೆ ಹಾಡುಗಳನ್ನು ಹಾಡ್ತೇವೆ, ನಿನ್ನಯ ಸನ್ನಿಧಿಯಲ್ಲಿ ಬರುವೆ, ಹಾಗೇನಿದೆ ಅಲ್ಲ. ಆಕ್ಚುಲಿ ನಿನ್ನಯ ಸನ್ನಿಧಿಗೆ ಬರುವೆ. ನೋ, ನೀನು ಎವ್ರಿ 24 hours ಬರ್ತಾ ಇರುವುದಾ? ನೀನು ಒಮ್ಮೆ ಮನೆ ಒಳಗೆ ಬಂದ ನಂತರ
ನೀನೇನು ಹೇಳ್ತೀವಿ? ಮನೆಯಲ್ಲಿ ಇದ್ದೇನೆ ಅಂತ ಹೇಳಬೇಕೆ ಹೊರತು ಎವ್ರಿ ಟೈಮ್ ನಾನು ಮನೆಯೊಳಗೆ ಬರ್ತೇನೆ ಹೇಳ್ತೀರಾ? ದಿಸ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಹಾಡ್ಲಿಕ್ಕೆ ಖುಷಿ ಆಗ್ತದೆ, ನೋ ರೆವಲೇಷನ್. ಬಟ್ ರಿಯಾಲಿಟಿ ಏನು? ನೀವು ಆಲ್ರೆಡಿ ಕ್ರಿಸ್ತನಲ್ಲಿದ್ದೀರಿ, ನೀವು ಆಲ್ರೆಡಿ ಮನೆಯಲ್ಲಿ ಇದ್ದೀರಿ, ನೀವು ಆಲ್ರೆಡಿ ಮನೆಗೆ ಬಂದಿದ್ದೀರಿ, ನೀವು ಮನೆಯಲ್ಲಿ 24/7 ಇದ್ದೀರಿ. ಮೇ ಬಿ ನಿಮ್ಮ ಇಂದ್ರಿಯಗಳಿಗೆ ಫೀಲ್ ಆಗ್ಲಿಕ್ಕಿಲ್ಲ, ಬಟ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ನೀವು ದೇವರಲ್ಲಿ ಇದ್ದೀರಿ. ಈಗ ನೀವು ನಂಬಿಕೆಯಲ್ಲಿ ಹೇಳ್ಬೇಕು, ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಇದು ಆತ್ಮದಿಂದ ಆರಾಧಿಸುವಂಥದ್ದು. ಯಾವ ಆತ್ಮ ದೇವರ ಸನ್ನಿಧಾನದಲ್ಲಿ ಇದ್ದಾನೋ, ಯಾರು ನೀನು ಎಂಬವನು ದೇವರ ಸನ್ನಿಧಾನದಲ್ಲಿ ಇದ್ದೀಯೋ, ಬೈ ಫೇತ್ ಅಲ್ಲಿ ನೀನು ಎದ್ದು ಉಲ್ಲಾಸಿಸುವಂಥದ್ದು. ಹಲ್ಲೆಲೂಯಾ. ನೀವು ಆಲ್ರೆಡಿ ಬಾರ್ನ್ ಅಗೇನ್ ಆಗಿದ್ದೀರಿ, ನೀವು ಆಲ್ರೆಡಿ ದೇವರ ಸನ್ನಿಧಾನದಲ್ಲಿ ಇದ್ದೀರಿ. ಹೇಳಿ, ನಾನು ದೇವರ ಸನ್ನಿಧಾನದಲ್ಲಿ ಇದ್ದೇನೆ. ಈಗ ನಿಮ್ಮ ದೇಹ ನಿಮ್ಮ ಆತ್ಮಕ್ಕೆ ಯಾಕೆ ಈಲ್ಡ್ ಆಗುವುದಿಲ್ಲ ಅಂತ ಹೇಳಿದರೆ, ಎರಡು ಸಂಗತಿ. ಇದರ ವಿಷಯ ನಿಮಗೆ ಗೊತ್ತಿಲ್ಲದ ಕಾರಣ ಭಯ, ದ ಫಿಯರ್, ರೈಟ್? ಭಯವನ್ನು ಓಡಿಸ್ಬೇಕಂತ ಹೇಳಿದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ನಿಮ್ಮಲ್ಲಿ ಆಲ್ರೆಡಿ ಇದೆ. ಎರಡು ಸಂಗತಿ, ನಂಬಿಕೆ ಮತ್ತು ಪ್ರೀತಿಯಲ್ಲಿ ನಡೆಯುವಂಥದ್ದು. ನಂಬಿಕೆಯ ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆಯ ಹೊರಗೆ ನಡೆಯುವಂಥ ಪ್ರತಿಯೊಂದು ಹೆಜ್ಜೆ ವೀಕ್ನೆಸ್. ಕೇಳ್ತಾ ಇದ್ದೀರಾ? ಪುನಃ ನಾನು ಹೇಳ್ತೇನೆ, ಕ್ರಿಸ್ತಿಯ ಜೀವಿತದಲ್ಲಿ ಅವನ ಹತ್ರ ಎಷ್ಟೇ ವರಗಳಿರಲಿ, ಈವನ್ ಅವನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಡೆಡ್ಗಳು ರೈಸ್ ಆಗಲಿ, ಏನೇ ಆಗಲಿ, ಒಂದು ವೇಳೆ ಅವನು ನಂಬಿಕೆಯಲ್ಲಿ ಹೆಜ್ಜೆ ಇಡುವುದಿಲ್ಲ ಅಂತ ಹೇಳಿದ್ರೆ ಅವನ ಪ್ರತಿಯೊಂದು ಹೆಜ್ಜೆಯಲ್ಲಿ ಆತನು ವೀಕ್ನೆಸ್ ಅನ್ನು ಅನುಭವಿಸ್ತಾನೆ. ಸಮ್ಟೈಮ್ಸ್ ನಿನಗೆ ಫೀಲ್ ಆಗ್ಬೋದು ರಿಜೆಕ್ಷನ್, ಮೇ ಬಿ ವೀಕ್ನೆಸ್. ಹಲೋ, ಇದ್ದೀರಾ ಇಲ್ಲಿ? ಅದಕ್ಕೋಸ್ಕರ ಬೈಬಲ್ ಹೇಳ್ತೇನೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ. ನಂಬಿಕೆ ಅಂತ ಹೇಳಿದರೆ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಅದಕ್ಕೆ ಬೈಬಲ್ ಹೇಳ್ತೇವೆ, ವಿ ಆರ್ ನಾಟ್ ವಾಕ್ ಬೈ ಸೈಟ್. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ಫೀಲಿಂಗ್ಗಳು ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. ದೇಹ ಎಂಬ ಮನೆಯಲ್ಲಿ ಯಾರು? ರಿಯಲ್ ಪರ್ಸನ್, ನೂತನ ಸೃಷ್ಟಿಯಾದವನು, ದೇವರ ಸನ್ನಿಧಾನದಲ್ಲಿ ಇದ್ದವನು. ಅವನು ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ಕರ್ತನಿಗೆ ದೂರದ ಪ್ರವಾಸಿ. ಅಂದರೆ ನಿನ್ನ ಇಂದ್ರಿಯಗಳಿಗೆ ದೂರದ ಪ್ರವಾಸಿ ನೀನು, ಬಟ್ ಆತ್ಮದಲ್ಲಿ ನೀನು ಆತನೊಟ್ಟಿಗೆ ಇದ್ದೆ. ಪ್ರೈಸ್ ಗಾಡ್. ಮೇ ಬಿ ನಿನಗೆ ದೂರ ಇದ್ದಾಗೆ ಫೀಲ್ ಆಗ್ಬೋದು ನಿನ್ನ 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 ಇಂದ್ರಿಯಗಳಿಗೆ, ಬಟ್ ಯು ಆರ್ ಇನ್ ಕ್ರೈಸ್ಟ್. ನೀನು ಕ್ರಿಸ್ತನಲ್ಲಿ ಇದ್ದಿ. ಹೇಳಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ, ಕ್ರಿಸ್ತನಲ್ಲಿ ಜೀವಿಸ್ತೇನೆ, ಕ್ರಿಸ್ತನಲ್ಲಿ ಚಲಿಸ್ತೇನೆ. ಅವನು ದೂರ ಇಲ್ಲ. ಎಲ್ಲಿದೆ? ಓದಿ 29ನೇ ವಚನ, 17-29, ಆಕ್ಟ್ ಆಫ್ ಅಪೋಸ್ತಲ್. ನಾವು ದೇವರ ಸಂತಾನವಾಗಿದ್ದೇವೆ. 28ರಲ್ಲಿ ಓದಿ, 28. ಆತನಲ್ಲಿ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ಇರುತ್ತೇವೆ. ಫಾರ್ ಇನ್ ಹಿಮ್ ವಿಲ್ ಲೀವ್. ಹೇಳ್ರಿ, ಫಾರ್ ಇನ್ ಹಿಮ್ ಅಂದ್ರೆ ಆತನಲ್ಲಿ, ಹೇಳ್ರಿ, ಜೀವಿಸ್ತೇವೆ. ಕಮಾನ್ ಕಮಾನ್, ನಿಮ್ಮ ಒಳಗಿಂದ ಹೇಳ್ರಿ, ನಾವು ಆತನಲ್ಲಿ ಜೀವಿಸ್ತೇವೆ. ಹೇಳ್ರಿ, ಆತನಲ್ಲಿ ಜೀವಿಸ್ತೇವೆ. ಹೋ ಕಮಾನ್, ಹೇಳ್ರಿ, ಆತನಲ್ಲಿ. ಆತನಲ್ಲಿ ಅಂದ್ರೆ ದೇವರಲ್ಲಿ, ಕ್ರಿಸ್ತನಲ್ಲಿ ನಾವು ಜೀವಿಸ್ತೇವೆ. ಹೇಳ್ರಿ, ಜೀವಿಸ್ತೇವೆ. ಆತನಲ್ಲಿ ಚಲಿಸ್ತೇವೆ. ಆತನಲ್ಲಿ ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ,
ನುಡಿಯುವೆ ನಾನು ಕ್ರಿಸ್ತನಲ್ಲಿ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया हालेलुया ಆತನಲ್ಲಿ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ಇರುತ್ತೇವೆ, ಮಾತಾಡುತ್ತೇವೆ. ಪ್ರೈಸ್ ಗಾಡ್. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ಯಾರ ಸಂತಾನ? ನಾವು ಯಾರ ಸಂತಾನ? ದೇವರ ಸಂತಾನ. ಸಂತಾನ ಅಂದರೆ ಏನು? ರೀಪ್ರೊಡಕ್ಷನ್. ಸಂತಾನ ಅಂದರೆ ಏನು? ಒಂದು ನಾಯಿ ಪ್ರೊಡ್ಯೂಸ್ ಮಾಡ್ತದೆ, ಒಂದು ಬೆಕ್ಕನ್ನು ಪ್ರೊಡ್ಯೂಸ್ ಮಾಡ್ತದೆ. ನಾನು ಹೇಳಿದಲ್ಲ, ಯೇಸು ಹೇಳಿದ ಶರೀರವು ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ರೈಟ್? ಯು ಆರ್ ನಾಟ್ ಆರ್ಡಿನರಿ. ಆತ್ಮದಿಂದ ಹುಟ್ಟಿದ್ದು ಆತ್ಮ ಯಾರು? ದೇವರು. ಅದರ ಅರ್ಥ ನಾವು ಆತ್ಮದಲ್ಲಿ ದೇವರ ರೀಪ್ರೊಡಕ್ಷನ್ ಆಗಿದ್ದೇವೆ. ಬಟ್ ಈ ಮೈಂಡ್ ಇದೆ ನೋಡಿ, ಅದು ಒಪ್ಪುವುದಿಲ್ಲ. ನಾವು ಆತನ ಸಂತಾನ, ಆತನ ಮಕ್ಕಳು. ಇದನ್ನು ಯಹೂದ್ಯರಿಗೆ ಭಯಂಕರ ಕಷ್ಟ ಆಯಿತು ನಂಬಲಿಕ್ಕೆ. ಯೇಸುವಿಗೆ ಶಿಲುಬೆಗೆ ಹಾಕಿದ್ದು ಯಾಕೆ ಅವರು? ಯೇಸು ದೇವರ ಮಗ ಹೇಳ್ತಾನಂತ. ಮಗ ಅಂದರೆ ದೇವರಿಗೆ ಸಮಾನನಾದ. 2 ಸ್ಕ್ರಿಪ್ಚರ್ ತೆಗೀರಿ. ಒಂದು 5ನೇ ಅಧ್ಯಾಯ 18ನೇ ವಚನ ತೆಗಿರಿ. ಯೋಹಾನ ಸುವಾರ್ತೆ 5 chapter 8 verse. 5 chapter 8 verse. ಸಾರಿ 18. ಈ 17ರಿಂದ ಓದಿರಿ. ಎಲ್ಲರೂ ಓದಿ ಕೇಳಿ. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಒಬ್ಬ ಮಾತ್ರ ತಂದೆ ಹೇಳ್ಬೋದು. ಯಾರು? ಯೇಸು ಮಾತ್ರ ತಂದೆ ಹೇಳ್ಬೋದು. ಎಲ್ಲರೂ ತಂದೆ ಹೇಳಲಿಕ್ಕೆ ಆಗುವುದಿಲ್ಲ. ರೈಟ್? ನಿಮ್ಮ ಅಪ್ಪನಿಗೆ ನಾನು ಅಪ್ಪ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಅಂಕಲ್ ಹೇಳ್ಬೋದು. ನಿಮ್ಮ ಅಪ್ಪನಿಗೆ ನೀವೇ ಅಪ್ಪ ಅಂತ ಹೇಳ್ತೀರಿ. ರೈಟ್? ನಮಗೆ ತಂದೆ ಆದ ಯೇಸು, ತಂದೆ ಆದ ದೇವರಿಗೆ ತಂದೆ ಹಾಗೆ ಅಲ್ಲ, ತಂದೆ. ಮುಂದೆ ಓದಿ. ಓದಿ. ಯೇಸುಸ್ವಾಮಿ ಏನು ಹೇಳಿದೆ? ಏನು ಹೇಳಲಿಲ್ಲ. ಯೇಸುಸ್ವಾಮಿ ಸತ್ಯ ಮಾತಾಡಿದವ, ಸುಳ್ಳು ಮಾತಾಡಿದವ? ಈ ಮಾತನ್ನು ಹೇಳಿದರಿಂದ ಏನು ಹೇಳಿದ್ದು? ನನ್ನ ತಂದೆಯು ಯಾವಾಗಲೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ. ಈ ಮಾತನ್ನು ಹೇಳಿದರಿಂದ ಆತನು ಸಬ್ಬಾತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ, ಜಸ್ಟ್ ಮೆಡಿಟೇಟ್, ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ತಂದೆ ಅಂತ ಹೇಳಿದ್ರೆ ಯಾರ್ರೀ? ವಾರಸ್ದಾರ. ದೊಡ್ಡ ಕಂಪನಿಯ ಅಂಬಾನಿಯ ಮನೆಗೆ ಹೋಗಿ ನೀನು ಅಪ್ಪ ಅಂತ ಹೇಳಿದ್ರೆ ಏನಾಗ್ಬೋದು? ವಾರಸ್ದಾರ, ಹಕ್ಕುದಾರ. ಯಹೂದ್ಯರಿಗೆ ಇದು ರೆವಲ್ಯೂಷನ್ ಇತ್ತು. ಅವರಿಗೆ ಸಂಡೇ ಸ್ಕೂಲ್ನಿಂದ ಕೇಳಿ ಕೇಳಿ ಅಭ್ಯಾಸ ಆಗಲಿಲ್ಲ. ನಮಗೇನಾಗಿದೆ? ಆಮ್ಚಾಪದರಿಗೆ ಜತು ಜನ ಹೋಯ್ತು ಅಂತ ಪರಲೋಕ ತಂದೆ ಅದು ಚಿಕ್ಕಂದಿನಿಂದ ಹೇಳಿದ್ದಾರೆ.
ಅದೊಂದು ಏನಾಗಿದೆ, ಒಂದು ರಿಲಿಜನ್ ಆಗಿ ಹೋಗಿಬಿಟ್ಟಿದೆ. ಇಲ್ಲಿ ಯಹೂದ್ಯರು ಹೇಳ್ತಾರೆ, ಇವನು ದೇವರನ್ನ ಅಪ್ಪ ಅಂತ ಕರೆದು ದೇವರಿಗೆ ಸರಿಸಮಾನ ಮಾಡ್ತಾನೆ. ನೆಕ್ಸ್ಟ್ ಓದಿ ಇನ್ನೊಂದು 10ನೇ ಅಧ್ಯಾಯ 34ನೇ ವಚನ. 10 chapter 34 30ರಿಂದ ಓದುವ. 31ರಿಂದ ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ನೆಕ್ಸ್ಟ್ ಯಹೂದ್ಯರು ಆತನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವನು, ತಂದೆಯ ಕಡೆಯಿಂದ ಅನೇಕ ಒಳ್ಳೆಯ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು, ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೀತೀರಿ ಎಂದು ಹೇಳಿದಕ್ಕೆ ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆಯ ಕಾರ್ಯ ದೆಸೆಯಿಂದ ಅಲ್ಲ, ದೇವದೂಷಣೆಯ ದೆಸೆಯಿಂದಲೂ. ನೀನು ಮನುಷ್ಯನಾಗಿದ್ದು ಏನು, ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೀತೇವೆ ಅಂದರು. ಅದಕ್ಕೆ ಯೇಸು ಏನು ಉತ್ತರ ಕೊಟ್ಟ? 34ನೇ ವಚನ. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು. ರೈಟ್? ಯಹೂದ್ಯರಿಗೆ ಡೈಜೆಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೆ ಯೇಸು, ನೀವು ದೇವರುಗಳೆಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದ ಬರೆದಿದೆಯಲ್ಲ, ನಿಮ್ಮ ಬೈಬಲಲ್ಲಿ ಬರೆದಿದೆಯಲ್ಲ, ಯಾವ ಪುಸ್ತಕ ಹಿಡಿದುಕೊಂಡು ನೀವು ಓದ್ತಾ ಇದ್ದೀರೋ ಅದೇ ಪುಸ್ತಕದಲ್ಲಿ ಬರೆದಿದೆ. ಶಾಸ್ತ್ರವು ಸುಳ್ಳಾಗಲಾರದಷ್ಟು. ಎಲ್ಲಿದೆ ಈ ವಚನ? 82ನೇ ಕೀರ್ತನೆಯನ್ನು ಯೇಸು ಸ್ವಾಮಿ ತೆಗಿತಾನೆ, ಓದಿ. ಓದಿ 82ನೇ ಕೀರ್ತನೆ 1ರಿಂದಲೇ ಓದಿ. ನನ್ನ ನಡೆಸಿ ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸ್ತಾನೆ. ನೆಕ್ಸ್ಟ್, ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಕ್ಷಿಣೆ ತೋರಿಸುವುದು ಇನ್ನೆಷ್ಟರವರೆಗೆ ಸೇಲ? ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದಾರಿದ್ರ್ಯರ ನೀತಿಯನ್ನು ಉಳಿಸಿರಿ. ನೆಕ್ಸ್ಟ್, ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಇವರು ಬುದ್ಧಿಹೀನರು, ವಿವೇಕ ಶೂನ್ಯರು, ಮತ್ತೆ ಹಾಗೆ ಅಂಧಕಾರದಲ್ಲಿ ಅಲಿಯುತ್ತಾರೆ, ಭೂಮಿಯ ಅಸ್ಥಿವಾರಗಳೆಲ್ಲ ಕದಲುತ್ತವೆ. ನೆಕ್ಸ್ಟ್, ನೀವು ದೇವರುಗಳು, ಎಲ್ಲರೂ ಪಾರಾತ್ಪರನ ಮಕ್ಕಳು. ಮಕ್ಕಳಂದ್ರೆ ಯಾರು ರೀ? ದಿಸ್ ಎ ಪ್ರಾಪರ್ಟಿ ಸ್ಕ್ರಿಪ್ಚರ್. ಎಲ್ಲರೂ ದೇವರ ಮಕ್ಕಳು ಅಲ್ಲ, ಇದು ಪ್ರಾಪರ್ಟಿಕ್ ಆಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಆತನು ಕಳಿಸಿದನು. ಯಾರು ಆತನನ್ನು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಕಮರಡಿ, ದೇವರಿಂದ ಹುಟ್ಟಿದವರು. ಅದಕ್ಕೆ ಹೇಳ್ತೇನೆ, ನೀವು ದೇವರುಗಳು, ಎಲ್ಲರೂ ಪಾರಾತ್ಮನ ಮಕ್ಕಳು ಎಂದು ನಾನು ಹೇಳಿದೆನು. ಇದೇ ವಚನವನ್ನು ಯೇಸು 34ರಲ್ಲಿ ಹೇಳ್ತಾನೆ. ನೆಕ್ಸ್ಟ್, ಆದರೂ ನರರಂತೆ ಸತ್ತೇ ಹೋಗುವಿರಿ. ಅಂದರೆ ಒಪ್ಪುವುದಿಲ್ಲ. ಎಲ್ಲರೂ ಸತ್ತಾಗಿನೂ ಸಹಿತೆ ಒಂದು ಆಕ್ಸಿಡೆಂಟ್ ಆಪು ಯಾವೊಂದು ಸಹಿತ ನೆಡ್ಡೆ ಇತ್ತು. ಇದು ನರಭಾವದ ಮಾತುಗಳು. ಆದರೂ ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ಲೋಕ ಏನು ಹೇಳ್ತದೆ ಅದು ನಾವು ಅಲ್ಲ. ನಿಮಗೆ ಗೊತ್ತಾ, ನೀವು ಬಾರ್ನ್ ಅಗೇನ್ ಆಗುವ ಮುಂಚೆ ನಿಮ್ಮ ಒಳಗೆ ಒಂದು ಲೈಫ್ ಇತ್ತು. ಹಲೋ, ಇದ್ದೀರಿ? ಅದಕ್ಕೆ ಹ್ಯೂಮನ್ ಲೈಫ್ ಅಂತ ಕರೀತಾರೆ. ಆ ಲೈಫಿಗೆ ಸುಖೆ ಅಂತ ಕರೀತಾರೆ. ಏನು? ಸುಖೆ. ಯಾವಾಗ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದರೆ, ಯು ಹ್ಯಾವ್ ರಿಸೀವ್ಡ್ ಝೋಯ್, ಗಾಡ್ ಕೈಂಡ್ ಆಫ್ ಲೈಫ್. God kind of life. Disease killing life. This is not a natural life. It is a supernatural life. Divinity residing in your spirit.
ಈ ಬಾಡಿಯಲ್ಲಿ ಡಿವೈನ್ ನೇಚರ್ ರೂಲ್ ಮಾಡ್ತಾ ಇದೆ. ಈಗ ನೀವು ಆತ್ಮದಲ್ಲಿ ಏಳುವುದಂದ್ರೆ ಡಿವಿನಿಟಿ ಆಲ್ವೇಸ್ ರೂಲ್ ಓವರ್ ಹ್ಯುಮ್ಯಾನಿಟಿ. ಯಾವಾಗ ನೀವು ಒಳಗಿಂದ ಹೇಳ್ತೀರಿ, ಯಾವಾಗ ನೀವು ಒಳಗಿಂದ ಹೇಳ್ತೀರಿ, ನಿಮ್ಮ ಮೈಂಡನ್ನು ರಿನ್ಯೂ ಮಾಡುತ್ತೀರಿ. ಮೈಂಡ್ ಎಂಬುವಂಥದ್ದು ಸೋಲ್ ಪಾರ್ಟ್, ಅದು ಮಧ್ಯದಲ್ಲಿದೆ. ಹೊರಗೆ ಶರೀರ, ಒಳಗೆ ಆತ್ಮಿಕ. ಆತ್ಮದಲ್ಲಿ ಆತ್ಮಿಕ ಲೋಕದಲ್ಲಿ ಸಂಪರ್ಕ, ಶರೀರದಲ್ಲಿ ಕಾಣುವ ಲೋಕದಲ್ಲಿ ಸಂಪರ್ಕ. ಮಧ್ಯದಲ್ಲಿ ಬಿದ್ದಿದ್ದಾನೆ ಯಾರು? ಪ್ರಾಣ. ಪ್ರಾಣ ಏನಾಗಿದೆ? ಪ್ರಾಣದಲ್ಲಿ ನಿಮ್ಮ ಮೈಂಡ್, ನಿಮ್ಮ ವಿಲ್, ನಿಮ್ಮ ಇಮೋಷನ್ ಇದೆ. ಏನು ನೀವು ಯೂನಿವರ್ಸಿಟಿಗೆ ಹೋಗಿ ಎಜುಕೇಷನ್ ಮಾಡಿದ್ದೀರಿ, ಏನು ಕಲಿತಿದ್ದೀರಿ, ಏನು ಡಿಸ್ಕವರ್ ಮಾಡಿದ್ದೀರಿ, ಎಲ್ಲ ಈ ಭೂಲೋಕದಲ್ಲಿ ತುಂಬಲ್ಪಟ್ಟಿದೆ. ಅದು ಇರಲಿ ಹಾಗೆ. ಬಟ್ ಆತ್ಮದಲ್ಲಿ ನೀವು ಯಾರು? ಆತ್ಮದಲ್ಲಿ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ? ಇದನ್ನು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಬೇಕು. ಯು ಮಸ್ಟ್ ವಿಜುವಲೈಸ್ ಥ್ರೂ ದ ವರ್ಡ್ ಆಫ್ ಗಾಡ್. ನೀನೊಬ್ಬ ಪ್ಯಾರಲೈಸ್ ವ್ಯಕ್ತಿ ಆದ ನಿನ್ನ ಬಾಡಿ ಪ್ಯಾರಲೈಸ್ ಆಗಿರ್ಬೋದು, ಬಟ್ ನೀನು ಆಂತರ್ಯದ ಒಳಗಿನ ಕಣ್ಣುಗಳಿಂದ ನೀನು ನೋಡಬೇಕು. ನೀನು ನಡೆಯುವಂಥದ್ದನ್ನು, ನೀನು ಚಲಿಸುವಂಥದ್ದನ್ನು, ನೀನು ಒಳಗಿಂದ ನೋಡಬೇಕು. ಅನೇಕರಿಗೆ ಅನ್ರೀಚ್ಗೆ ರೀಚ್ ಆಗುವಂಥದ್ದನ್ನು ನೀನು ಒಳಗಿಂದ ನೋಡಬೇಕು. ನೇಷನ್ಗಳಿಗೆ ನೀನು ಹೋಗಿ ಸುವಾರ್ತೆಯನ್ನು ಹೇಳುವಂಥದ್ದು ನೀನು ಒಳಗಿಂದ ನೋಡಬೇಕು. ನೀನು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆಯನ್ನು ಹೊಂದುತ್ತಾರೆ. ನೀನು ಒಳಗಿಂದ ನೋಡಬೇಕು. ದುರಾತ್ಮಗಳು ನೀವು ಕಾಸ್ಟ್ ಔಟ್ ಮಾಡುವಾಗ ಓಡುವಂಥದ್ದು. ವೆನ್ ಯು ಅರೈಸ್ ಅಂಡ್ ಸೀ, you can rule and reign on this earth. We have received abundance of grace and gift of righteousness so that we can rule and reign on this earth. Hello, ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು, ಎಲ್ಲಿ? ನಿಮ್ಮ ನೆನಪಿಗೆ ತಂದುಕೊಂಡು. ದೇವರ ಕನಿಕರ ಏನು? ಕ್ರಿಸ್ತನ್ ನಿಮಗೋಸ್ಕರ ಏನು ಮಾಡಿದ್ದಾನೆ. ನಿಮ್ಮನ್ನು ಪ್ರೀತಿ ಮಾಡಿ ಆತನು ನಿಮಗೋಸ್ಕರ ಸತ್ತಿದ್ದಾನೆ, ಆತನು ಹೂಣಲ್ಪಟ್ಟಿದ್ದಾನೆ, ಆತನು ಪುನರುತ್ಥನಾಗಿದ್ದಾನೆ. ಆತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದ ಮೂಲಕ ನೀವತ್ತು ದೇವರ ಮಕ್ಕಳಾಗಿದ್ದೀರಿ. ಇದು ದೇವರ ಕನಿಕರ. ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದೇವರು ಮಾತಾಡುವುದು ನಿಮ್ಮ ಶರೀರಕ್ಕೆ ಅಲ್ಲ. ಪುನಃ ಹೇಳ್ತೇನೆ, ದೇವರು ನಿಮ್ಮ ಶರೀರದ ಹತ್ರ ಮಾತಾಡುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ನಿಮ್ಮ ಆತ್ಮದೊಂದಿಗೆ ಮಾತಾಡುತ್ತಾನೆ. ಹಲೋ, ಇಲ್ಲಿ ಏನು ಬರೆಯಲ್ಪಟ್ಟಿದೆ? 12ನೇ ಅಧ್ಯಾಯ ಓದಿರಿ. 12ನೇ ಅಧ್ಯಾಯ 1ನೇ ವಚನ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಕಮಾನ್ ಹೇಳ್ರಿ, ನಿಮ್ಮ ಹೇಳ್ರಿ, ನೀವು ಪಕ್ಕದ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗುವುದಂದರೆ ಓನ್ಲಿ ಫಾರ್ ಗಾಡ್. ಓನ್ಲಿ ಫಾರ್ ಗಾಡ್. ದಿಸ್ ಬಾಡಿ ಈಸ್ ಓನ್ಲಿ ಫಾರ್ ಗಾಡ್. ಮೀಸಲು ಅಂತ ಹೇಳಿದ್ರೆ ಓನ್ಲಿ ಒಬ್ಬ ವ್ಯಕ್ತಿಗೋಸ್ಕರ. ಮೀಸಲು ಪದಾರ್ಥ, ದ ಹೋಲಿ. ಏನನ್ನು? ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಯಾರು ಅರ್ಪಿಸಬೇಕು? ನೀವು. ಯಾರ ದೇಹವನ್ನು ಅರ್ಪಿಸಬೇಕು? ನಮ್ಮ ದೇಹವನ್ನು. ಹಾಗೆ ನಿನಗೆ ಗೊತ್ತಿರಬೇಕು ಹೂ ಯು ಆರ್. ಯು ಆರ್ ನಾಟ್ ಎ ಬಾಡಿ, ಯು ಆರ್ ಎ ಸ್ಪಿರಿಟ್. ಅಪೊಸ್ತಲ ಬರೆದ, ಐ ಕಂಟ್ರೋಲ್ ಮೈ ಬಾಡಿ ಅಂಡ್ ಬ್ರಿಂಗ್ ಇಟ್ ಮೈ ಸಬ್ಜೆಕ್ಷನ್. ಪುನಃ ಇಲ್ಲಿ ಬರುವ ಓದಿ 9:27ನೇ ವಚನ. 9 chapter 27 verse. 9 chapter 27 1 Corinthians. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನಿಸಿಕೊಂಡೇನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಬಟ್ ಐ ಡಿಸಿಪ್ಲಿನ್. ಬಟ್ ಐ ಹೇಳ್ರಿ, ಐ. ಹೂ ಇಸ್ ದಟ್ ಐ? ಐ ಸ್ಪಿರಿಟ್. ಐ ಡಿಸಿಪ್ಲಿನ್ ಮೈ ಬಾಡಿ.
ಏನು ಹೇಳ್ತದೆ? ಐ ಡಿಸಿಪ್ಲಿನ್ ಮೈ ಬಾಡಿ. ಕಮನ್ ಹೇಳಿ, ಐ ಡಿಸಿಪ್ಲಿನ್ ಮೈ ಬಾಡಿ. ಯಾರು ಡಿಸಿಪ್ಲಿನ್ ಮಾಡಬೇಕು ನಿಮ್ಮ ದೇಹವನ್ನು? ನೀವು ಮಾಡಬೇಕು. ದೇವರು ಬರುವುದಿಲ್ಲ. ದೇವರು ನಿಮಗೆ ಹೆಲ್ಪ್ ಕೊಡ್ತಾನೆ, ಕೃಪೆ ಕೊಡ್ತಾನೆ, ಪವಿತ್ರಾತ್ಮ ನಿಮಗೆ ಕೊಟ್ಟಿದ್ದಾನೆ. ಬಟ್ ಡಿಸಿಷನ್ ತೆಗೆದುಕೊಳ್ಬೇಕು ನೀವೇ. ನಿಮ್ಮ ದೇಹವನ್ನು ನೀವು ಮಾಡಬೇಕು. ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಾಗ ಯು ಆರ್ ದ ಬಾಸ್. ನಿಮ್ಮ ಗಾಡಿಯನ್ನು ಯಾಚೆ ತಿರುಗಿಸುವುದಂತ ಸೈಡಲ್ಲಿ ಕೂತ್ಕೊಂಡವನು ತಿರುಗಿಸ್ಲಿಕ್ಕೆ ಆಗುದಿಲ್ಲ. ಡ್ರೈವರ್ ಸೀಟಲ್ಲಿ ಅವನು ಕೇವಲ ಡೈರೆಕ್ಷನ್ ಕೊಡಬೇಕು. ಬಹುದು ಲೆಫ್ಟಿಗೆ ಹೋಗು, ರೈಟಿಗೆ ಹೋಗು ಅಂತ. ಕೃಪಣೆ ಹೋಗೋದು, ಗೋದಿಗೋ, ಸ್ಟ್ರೇಟ್ಗೋ, ವೆರಿ ರೈಟ್ಗೋ, ಆಯ್ತು ಬುಕ್ಕ ಕೇಳಿದ್ಗೋ ಅಂತ. ಕೇಳಿದಿರ? ಇದು ಕೇಳಿದ್ದೀರಿ? ಇದು ಓಲ್ಡ್. ಮಂಗಳೂರಿನಲ್ಲಿ ಒಬ್ಬ ಫಾರಿನರ್ ಬಂದು ಕೇಳಿದ ಒಬ್ಬರ ಹತ್ರ, ಟೈಲ್ಸ್ ಫ್ಯಾಕ್ಟ್ರಿಗೆ ಹೋಗೋದು ಹೇಗೆ ಅಂತ. ಅವನಿಗೆ ಎಷ್ಟು ಇಂಗ್ಲೀಷ್ ಬರ್ತಾ ಇತ್ತು ಅದನ್ನು ಮ್ಯಾನೇಜ್ ಮಾಡಿದ. ಹೇಗೆ ಟೈಲ್ಸ್? ಗೋದಿಗೋ, ಸ್ಟ್ರೇಟ್ ಗೋ, ವೇರ್ ಟ್ರೀ, ರೈಟ್ ಗೋ, ಐದು ಬೊಕ್ಕ ಕೇಳಿದ್ಗೋ. ಇರಲಿ. But I discipline my body and bring it into subjection, lest when I have preached to others, I myself should become disqualified. ಬಟ್ ನಿಮಗೆ ಯಾವಾಗ ಐ ಎಂಬವನು ಯಾರಾಗಿದ್ದಾನೆ, ಐ ಎಂಬವನು ಇನ್ನು ಪಾಪಿ ಅಲ್ಲ, ಐ ಎಂಬವನು ರೈಚಸ್ನೆಸ್, ಆತನ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಹುಟ್ಟಿದ್ದಾನೆ. ಆತನೊಟ್ಟಿಗೆ ದೇವರ ಆತ್ಮನ ಒಂದು ಆತ್ಮವಾಗಿದ್ದಾನೆ. ಈ ಕಾನ್ಷಿಯಸ್ ನಿಮ್ಮ ಒಳಗೆ ಯಾವಾಗ ಬರುತ್ತದೆ? ಹೋ, ನಿಮ್ಮ ಮೈಂಡ್ ಒಂದು ಸ್ಟೇರಿಂಗ್ ಇದ್ದ ಹಾಗೆ. ಒಬ್ಬ ಡ್ರೈವರ್ನ ಕೈಯಲ್ಲಿ ಸ್ಟೇರಿಂಗ್ ಹೇಗೆ ಕಂಟ್ರೋಲಿಗೆ ಬರ್ತದೆ, ಸ್ಟೇರಿಂಗ್ ಕಂಟ್ರೋಲ್ ಬಂದರೆ ಇಡೀ ಬಾಡಿ ಅಥವಾ ಇಡೀ ದೊಡ್ಡ ಶಿಪ್ ಬೇಕಾದರೆ ಅವನ ಕಂಟ್ರೋಲಿಗೆ ಬರ್ತದೆ. ಈ ಬಾಡಿ ಕಂಟ್ರೋಲಿಗೆ ಬರ್ತದೆ. ಯು ವಿಲ್ ಡಿಸೈಡ್. ನೀನು ಡಿಸೈಡ್ ಮಾಡ್ತಿ ಎಲ್ಲಿ ಹೋಗ್ಬೇಕಂತ. ನಿನ್ನ ಬಾಡಿ ಡಿಸೈಡ್ ಮಾಡೋದಿಲ್ಲ, ನೀನು ಡಿಸೈಡ್ ಮಾಡು. ಯಾವಾಗ ನೀನು ಡಿಸೈಡ್ ಮಾಡ್ತಿ, ದೆನ್ ಯು ವಿಲ್ ಲೆಟ್ ಬೈ ದ ಸ್ಪಿರಿಟ್. ಲೆಟ್ ಬೈ ದ ಸ್ಪಿರಿಟ್. ಅದಕ್ಕೋಸ್ಕರ ಬೈಬಲ್ ಬರ್ತದೆ, ದೋಸ್ ಹೂ ಆರ್ ಲೆಟ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ದೇ ಆರ್ ಹಿಯೋಸ್, ಅಂದರೆ ಸನ್ಸ್ ಆಫ್ ಗಾಡ್. ಅಂದರೆ ನೀನು ಪರಿಸ್ಥಿತಿಗಳಿಂದ ನೀನು ನಡೆಸಲ್ಪಡುವುದಿಲ್ಲ, ನೀನು ದೇವರ ಆತ್ಮನಿಂದ ನಡೆಸಲ್ಪಡುತ್ತಿ. ನಿನ್ನ ಬಾಡಿಯನ್ನು ನೀನು ಡಿಸಿಪ್ಲಿನ್ ಮಾಡುತ್ತಿ. ನಿನಗೆ ಎಲ್ಲಿ ಹೋಗಬೇಕೋ ಅಲ್ಲಿಗೆ ಹೋಗ್ತಿ. ಪ್ರೈಸ್ ಗಾಡ್. ನಿನ್ನ ಡೆಸ್ಟಿನಿ ನಿನ್ನ ಆತ್ಮದಲ್ಲಿ ದೇವರಿಟ್ಟಿದ್ದಾನೆ. ನನ್ನ ಆತ್ಮಕ್ಕೆ ನನ್ನ ವಿಷಯ ಗೊತ್ತು, ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ದೇವರು ಎಲ್ಲ ತನ್ನ ಪ್ಲ್ಯಾನ್ ನಿನ್ನ ವಿಷಯದಲ್ಲಿ ಇರುವಂಥದ್ದು ನಿನ್ನ ಆತ್ಮಕ್ಕೆ ಆತ ನಡೆಸ್ತಾನೆ. ನಿನ್ನ ಆತ್ಮ ಡಿಸೈಡ್ ಮಾಡುತ್ತದೆ ಏನು ಮಾಡಬೇಕಂತ. ಕೆಲವೊಮ್ಮೆ ನಿನ್ನ ಶರೀರಕ್ಕೆ ಮನಸ್ಸಿರಲಿಕ್ಕಿಲ್ಲ. ನಾನು ಹೇಳಿದೆ, ದ ಗ್ರೇಟೆಸ್ಟ್ ವಿಕ್ಟ್ರಿ ವಾಕಿಂಗ್ ಇನ್ ಫೇತ್, ನೆಕ್ಸ್ಟ್ ವಾಕಿಂಗ್ ಇನ್ ಲವ್. ಪ್ರೈಸ್ ಗಾಡ್. ಪ್ರೀತಿಯ ವಿರೋಧ ಇರುವಂಥದ್ದೆಲ್ಲವೂ ಸ್ವಾರ್ಥ, ಸೆಲ್ಫಿಶ್ನೆಸ್. ಪ್ರೈಸ್ ಗಾಡ್. ಪ್ರೀತಿಯ ವಿರುದ್ಧವಿರುವಂಥದ್ದೆಲ್ಲ ಏನು? ಸ್ವಾರ್ಥ. ನಂಬಿಕೆಯ ವಿರುದ್ಧ ಇರುವಂಥದ್ದೆಲ್ಲ ಭಯ. ನೀನು ಪ್ರೀತಿಯಲ್ಲಿ ಇಡುವಂಥ ಪ್ರತಿಯೊಂದು ಹೆಜ್ಜೆ ಅದು ನಿನ್ನ ಡೆಸ್ಟಿನಿಗೆ ನಡೆಸ್ತದೆ. ಮೇ ಬಿ ನಿನಗೆ ಅನೇಕರ ಬಗ್ಗೆ ಬಿಟರ್ನೆಸ್ ಇಡಲಿಕ್ಕೆ ಕಾರಣ ಇರ್ಬೋದು, ರೀಸನ್ ಇರ್ಬೋದು, ಏನೇ ಇರ್ಬೋದು. ಯು ಕೆನಾಟ್ ಕೀಪ್ ನಿನ್ನ ಹೃದಯದಲ್ಲಿ ಯಾರ ಬಗ್ಗೆ ನೀನು ಗ್ರಜ್ ಅಥವಾ ಹೆಟ್ರೇಡ್ ಇಡಲಿಕ್ಕೆ ಆಗೋದಿಲ್ಲ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿನಗಿಂತ ಇನ್ನೊಬ್ಬನು ಮೇಲೆ ಬಂದರೆ ನೀನು ಜಲಸ್ ಆಗುವಾಗಿಲ್ಲ. ಯು ಕೆನಾಟ್ ಜಲಸ್, ರೈಟ್? ಅವನಿಗೆ ಕೊಟ್ಟದನ್ನು ಅವನು ಮಾಡ್ತಾನೆ, ನಿನಗೆ ಕೊಟ್ಟದನ್ನು ನೀನು ಮಾಡ್ತಿ. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ಪ್ರೈಸ್ ಗಾಡ್. ಒಬ್ಬ ಮನುಷ್ಯನ ಮೇಲೆ ಹೋಗಬೇಕಾದ್ರೆ ದೇವರು ಕಾರಣ. ಇನ್ನೊಬ್ಬರು ಮೇಲೆ ಹೋದಕ್ಕೆ ನಾವು ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಆಗುವುದಿಲ್ಲ. ವಿ ನೀಡ್ ಟು ರಿಜಾಯ್ಸ್. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಸಂತೋಷ ಪಡುವಂಥದ್ದೇ ಒಂದು ಮೆಚೂರಿಟಿ.
ಇನ್ನೊಬ್ಬರ ಅಭಿವೃದ್ಧಿಯನ್ನು ನೋಡಿ ಸಂತೋಷ ಪಡುವಂಥದ್ದೇ ಒಂದು ಮೆಚೋರಿಟಿ. ಮೆಚೋರ್ ಇಲ್ಲ ಅಂತ ಹೇಳಿದರೆ ಅವರ ಬಗ್ಗೆ ದೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿ, ಅವರು ಹೀಗೆ ಮಾಡಿರ್ಬೋದು, ಹೀಗೆ ಅಭಿವೃದ್ಧಿ ಆಗಿರ್ಬೋದು, ಹೇಗಾದರೂ ಮಾಡಿ ಅವರ ಹೆಸರು ಹಾಳು ಮಾಡಲಿಕ್ಕೆ ನೋಡ್ತಿ. ದಟ್ ಈಸ್ ಕಾಲ್ಡ್ ಸೆಲ್ಫಿಶ್ನೆಸ್. ನನಗಿಂತ ಯಾರು ಮೇಲೆ ಹೋಗಬಾರದು, ನನಗಿಂತ ಯಾರು ನೋ. ಪ್ರತಿಯೊಬ್ಬರು ಅವರವರ ಕರೆಯನ್ನು ಫುಲ್ಫಿಲ್ ಮಾಡಲಿಕ್ಕಿದೆ, ಅವರವರಿಗೆ ಇಟ್ಟಂಥ ಉದ್ದೇಶವನ್ನು ಅವರು ಫುಲ್ಫಿಲ್ ಮಾಡಲಿಕ್ಕಿದೆ. ನಿನಗೆ ಇಟ್ಟಂಥ ಯೋಜನೆಯನ್ನು ನೀನೇ ಫುಲ್ಫಿಲ್ ಮಾಡಬೇಕು. ಯಾವಾಗ ನೀನು ನಿನ್ನ ಟ್ರ್ಯಾಕಲ್ಲಿ ನಡೆಯುತ್ತಿ, ನೀನು ದೇವರ ಮೇಲೆ ಟ್ರಸ್ಟ್ ಮಾಡುತ್ತಿ, ನೀನು ಯಾವಾಗಲೂ ಸಂತೋಷಗೊಳ್ತಿ. ಇತರರ ಅಭಿವೃದ್ಧಿಯಲ್ಲಿ ಕೂಡ ನೀನು ಸಂತೋಷಗೊಳ್ತಿ. ಇದರ ಅಭಿವೃದ್ಧಿಯಲ್ಲಿ ನೀನು ಹೊಟ್ಟೆಗಿಚ್ಚು ಪಡುವುದಿಲ್ಲ. ಇತರರ ಅಭಿವೃದ್ಧಿಯಲ್ಲಿ ನೀನು ಸಂತೋಷ ಪಡುವಂಥದ್ದೇ ಮೆಚೋರಿಟಿ. ದಟ್ ಈಸ್ ಲವ್. ಪ್ರೈಸ್ ಗಾಡ್. ಪ್ರೀತಿ ಯಾವಾಗಲೂ ಸ್ವಾರ್ಥದಲ್ಲಿ ನಡೆಸ್ತಿಲ್ಲ, ಪ್ರೀತಿ ಯಾವಾಗಲೂ ಕೊಡುತ್ತದೆ. ಇಟ್ ಇಸ್ ಗಿವಿಂಗ್. ಯಾವಾಗ ಪ್ರೀತಿಯಲ್ಲಿ ನಡೆಯುತ್ತಿ, ನಿನ್ನ ಶರೀರವನ್ನು ನಿನ್ನ ಸ್ವಾಧೀನದಲ್ಲಿ ಇಡ್ತಿ. ಸ್ವಾರ್ಥದಲ್ಲಿ ನಡೆಯುವುದಂದರೆ ನೀನು ಶರೀರಕ್ಕೆ ಅಧೀನ ಆಗುವುದು. ಯು ಆರ್ ಕಂಟ್ರೋಲ್ ಬೈ ಯುವರ್ ಸೆನ್ಸ್. ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ಯು ಆರ್ ಕಂಟ್ರೋಲ್ ಬೈ ಗಾಡ್. ನಿನ್ನ ದೇವರಿಗೆ ಕೊಡುತ್ತೆ, ನಿನ್ನ ಶರೀರವನ್ನು ನೀನು ಕಂಟ್ರೋಲ್ ಮಾಡುತ್ತೆ. ಹಲೋ, ನಂಬಿಕೆ ಮತ್ತು ಪ್ರೀತಿ ಹೇಳ್ರಿ. ನಂಬಿಕೆ ಮತ್ತು ಪ್ರೀತಿ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ. ಕಮನ್ ಹೇಳ್ರಿ, ನಂಬಿಕೆಯಲ್ಲೇ ಬದುಕುತ್ತಾನೆ. ಹೇಳಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಾವು ನಂಬಿಕೆಯಲ್ಲಿ ನಡೆಯುತ್ತೇವೆ. ಹೇಳಿ, ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಹೇಳ್ರಿ, ಪ್ರೀತಿ ಬಹು ತಾಳ್ಮೆ ಉಳ್ಳದು. ಹೇಳ್ರಿ, ಅದೇ ನಾನು ಆಗಿದೆ, ನಾನು ಬಹು ತಾಳ್ಮೆ ಉಳ್ಳವನು. ಹೇಳ್ರಿ, ಪ್ರೀತಿ ಹೊಟ್ಟೆಗಿಚ್ಚು ಪಡುವುದಿಲ್ಲ. ಕಮಾನ್ ಹೇಳ್ರಿ, ನಾನು ಹೊಟ್ಟೆಗಿಚ್ಚು ಪಡುವುದಿಲ್ಲ. ಹೇಳ್ರಿ, ಪ್ರೀತಿ ಅಪಕಾರವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಹೇಳ್ರಿ, ನಾನು ಕೂಡ ಕ್ರಿಸ್ತನಲ್ಲಿ ಯಾವ ಅಪಕಾರಗಳನ್ನು ಮನಸ್ಸಿನಲ್ಲಿ ಇಡುವುದಿಲ್ಲ. ಹೇಳ್ರಿ, ನಾನು ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಹೇಳ್ರಿ, ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಕಂಟಿನ್ಯೂ ಆಗಿ ಸಿಟ್ಟು ನನ್ನನ್ನು ಆಳ್ಲಿಕ್ಕೆ ಆಗೋದಿಲ್ಲ. ಹೇಳ್ರಿ, ನಾನು ಎಲ್ಲ ಒಳ್ಳೆಯದನ್ನು ನಂಬುತ್ತೇನೆ, ಎಲ್ಲ ಒಳ್ಳೆಯದನ್ನು ನಿರೀಕ್ಷಿಸ್ತೇನೆ. ನಾನು ಯಾವತ್ತು ಬಿದ್ದು ಹೋಗುವುದಿಲ್ಲ. ಲವ್ ನೆವರ್ ಫೇಲ್, ಯು ವಿಲ್ ನೆವರ್ ಫೇಲ್. ಪ್ರೀತಿಯಲ್ಲಿ ನೆಲೆಗೊಂಡವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ಅವನು ಯಾವತ್ತು ಬಿದ್ದು ಹೋಗುವುದಿಲ್ಲ. ನೋ ಫಿಯರ್ ಆಫ್ ಫೇಲಿಯರ್. ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ನೀನು ಯಾವತ್ತು ಬಿದ್ದು ಹೋಗುವುದೇ ಇಲ್ಲ. ನೀನು ಯಾವತ್ತು ಬಿದ್ದು ಹೋಗುವುದೇ ಇಲ್ಲ. ಕಮಾನ್ ಹೇಳ್ರಿ, ನೀನು ಯಾವತ್ತು ಬಿದ್ದು ಹೋಗುವುದೇ ಇಲ್ಲ. ಇವತ್ತು ಅನೇಕರಿಗೆ ಫಿಯರ್ ಆಫ್ ಫೇಲಿಯರ್, ಫ್ಯೂಚರ್ನ ಫಿಯರ್, ಅದು ಫಿಯರ್. ದ ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. ಸಂಪೂರ್ಣ ಪ್ರೀತಿಯು ಎಲ್ಲ ಭಯವನ್ನು ಹೋಗಲಾಡಿಸ್ತದೆ. ಮೇ ಬಿ ಸಿಕ್ನೆಸ್ ಫಿಯರ್, ಕ್ಯಾನ್ಸರ್ನ ಫಿಯರ್, ಭವಿಷ್ಯದ ಭಯ, ನಾಳೆ ನನ್ನದು ಏನಾಗ್ಬೋದು, ನಾಡದ್ದು ನನ್ನ ಏನಾಗ್ಬೋದು, ಬಿಸ್ನೆಸ್ ಏನಾಗ್ಬೋದು, ನನ್ನ ಮ್ಯಾರೇಜ್ ಲೈಫ್ ಏನಾಗಿರ್ಬೋದು, ನಮ್ಮ ಮಕ್ಕಳ ವಿಷಯ ಏನು, ಮಿನಿಸ್ಟ್ರಿ ಏನಾಗ್ಬೋದು. ಡಿಫ್ರೆಂಟ್ ಫಿಯರ್, ಬೇರೆ ಬೇರೆ ರೀತಿಯ ಭಯಗಳು, ಅನ್ಎಕ್ಸ್ಪ್ರೆಸಿಬಲ್. ಬಟ್ ಅವನ ಒಳಗೆ ಮಾತ್ರ ಗೊತ್ತು ಅವನಿಗೆ. ಬಟ್ ಎಲ್ಲ ಭಯದ ಫೋಬಿಯಾ, ಇಮ್ಯಾಜಿನೇಷನ್ಗಳು ವಾಶ್ ಔಟ್ ಮಾಡುವಂಥದ್ದು ಪರ್ಫೆಕ್ಟ್ ಲವ್. ಸಂಪೂರ್ಣ ಪ್ರೀತಿ ಸಂಪೂರ್ಣ ಭಯವನ್ನು ಹೋಗಲಾಡಿಸ್ತದೆ. ಗಾಡ್ ಹಿಮ್ಸೆಲ್ಫ್ ಇಸ್ ಅ ಲವ್. ವಿ ಆರ್ born into that nature. ನಾವು ಆ ಪ್ರೀತಿಯ ದೇವರಿಗೆ ಪ್ರೀತಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಆ ಡಿವಿನಿಟಿ, ಆ ನೇಚರ್ ನಮ್ಮ ಒಳಗಿದೆ. ನೀವು ಯಾವಾಗಲೂ ಎವ್ರಿ ಟೈಮ್ ಮೆಡಿಟೇಟ್ ಮಾಡಿ ಹೇಳಬೇಕು, ನಾನು ಬಹು ತಾಳ್ಮೆ ಉಳ್ಳವನು. ಒಬ್ಬ ಸೇವಕನ ಹತ್ರ ಗಂಡ ಹೆಂಡತಿ ಬಂದರು. ಗಂಡ ಹೆಂಡತಿ ಅವ್ರಿಗೆ ತುಂಬ ಜನ ಕೌನ್ಸಿಲ್ ಮಾಡಿದ್ರು, ತುಂಬ ಜನ ಮಾತಾಡಿದ್ರು. ಎಷ್ಟು ಹೇಳಿದ್ರು, ಗಂಡ ಹೆಂಡತಿಯ ಕಂಪ್ಲೇಂಟ್ ಕೊಡ್ತಾನೆ, ಹೆಂಡತಿ ಗಂಡನ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ. ಅವ್ರಿಗೇನು ಕಮ್ಮಿ ಇಲ್ಲ, ಎಲ್ಲ ಒಳ್ಳೆ ಇದೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಧ್ಯದಲ್ಲಿ ಇಲ್ಲ. ಆಗ ದೇವಸೇವಕ ಹೇಳಿದ, ಒಂದು ಕೆಲಸ ಮಾಡಿ, ಫಸ್ಟ್ ಕೊರಿಂಥಿಯನ್ 13 ಚಾಪ್ಟರ್ 4ರಿಂದ 8ನೇ ವಚನವನ್ನು, ರೈಟ್, ಸಿ, ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವಂಥದ್ದು, ಪ್ರೀತಿ ಹೊಟ್ಟೆಗಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ರೈಟ್, ಮರ್ಯಾದೆಗಟ್ಟು ನಡೆಯುವುದಿಲ್ಲ, ಸ್ವಾಪರಾಜನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರ ಮನಸ್ಸು ಇಟ್ಟುಕೊಳ್ಳುವುದಿಲ್ಲ. ನೆಕ್ಸ್ಟ್
ಅನ್ಯಾಯವನ್ನು ನೋಡಿ ಸಂತೋಷ ಪಡ, ಸತ್ಯಕ್ಕೆ ಜಯವಾಗಲು ಸಂತೋಷ ಪಡುತ್ತದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲ ಅಂತಾಗುವ, ವಾಣಿಗಳು ನಿಂತು ಹೋಗುವ, ವಿದ್ಯೆಯೂ ಇಲ್ಲ ಅಂತಾಗುವುದು. ಪ್ರೈಸ್ ಗಾಡ್. ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಗಂಡ ಹೆಂಡತಿ ಇಬ್ಬರು ಜೋರಾಗಿ ಓದಿ ಅಂತ ಹೇಳಿ ಕಳಿಸ್ದ. ಬಟ್ ಅವರು ಕಮಿಟ್ ಮಾಡಿದರು. ಗಂಡ ಹೆಂಡತಿ ಕೂತ್ಕೊಂಡ್ರು. ಎವ್ರಿ ಡೇ ಆ ವಚನವನ್ನು ಒಟ್ಟಾಗಿ ಬೆಳಿಗ್ಗೆ ಒಮ್ಮೆ ಓದಿದ್ರು, ಸಂಜೆ ಒಂದು ಓದಿದ್ರು. ಆಫ್ಟರ್ 1 year ಆ ಸೇವಕನಿಗೆ ಸಿಕ್ಕಿದ್ರು. ಅವರ ಮಧ್ಯದಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್, ತುಂಬ ಪ್ರೀತಿ. ಸೇವಕರೇ, ನೀವು ಏನು ಹೇಳಿದಿರಿ ಅದನ್ನು ಎವ್ರಿ ಡೇ ನಾವು ಮಾಡಿದೆವು. ವಚನ ನಮ್ಮಲ್ಲಿ ಫಲ ಕೊಡುತ್ತದೆ. ನೀವು ಬಾರ್ನಗೇನಾದಾಗ ನಿಮ್ಮ ನೇಚರ್ ಅದು, ನಿಮ್ಮ ಆತ್ಮದಲ್ಲಿ ಆ ಸ್ವಭಾವ ಇದೆ. ಅದನ್ನು ಏನು ಮಾಡಬೇಕು? ಮೆಡಿಟೇಟ್ ಮಾಡಿ ಹೊರಗೆ ತರಬೇಕು. ರೈಟ್, ತರಬೇಕು. ಅದನ್ನು ಮೆಡಿಟೇಟ್ ಮಾಡಬೇಕು. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಈ ವಚನವನ್ನು ಎವ್ರಿ ಡೇ ನೀವು ಅರಿಕೆ ಮಾಡಿರಿ, ಹೇಳಿರಿ. ಮೇ ಬಿ ಪರಿಸ್ಥಿತಿಗಳು ಸಮಾಧಾನವಾಗಿರ್ಬೋದು. ನಿಮಗೆ ಗೊತ್ತಾ, ನೀವು ಮಾತಾಡುವ ಪ್ರತಿಯೊಂದು ಮಾತು ಡಿಕ್ಲರೇಷನ್, ನಿಮ್ಮ ಮಾತು ಸ್ಪಿರಿಚುವಲ್ ವರ್ಲ್ಡಲ್ಲಿ ಎಲ್ಲೋ ನಿಲ್ತದೆ. ಅದು ನಿಲ್ತದೆ. ನೀವು ಮಾತಾಡುವ ಪ್ರತಿಯೊಂದು ಮಾತು ಕಾಣದ ಲೋಕದಲ್ಲಿ ಅದು ನಿಲ್ತದೆ. ನೀವು ಮಾತಾಡಿದ ಪ್ರತಿಯೊಂದು ನೆಗೆಟಿವ್ ಮಾತು ಅದು ಆತ್ಮಿಕ ಲೋಕದಲ್ಲಿ ನಿಲ್ತದೆ. ಅದು ತಿರುಗುತ್ತಾ ಇರ್ತದೆ ನಿಮ್ಮ ಮಾತು. ಮೇ ಬಿ ನೀವು ಮರೆತು ಹೋಗ್ಬಹುದು, ಆ ಮಾತು ನಿಲ್ತದೆ. ಅದಕ್ಕೋಸ್ಕರ ನಿಮ್ಮ ಮಾತುಗಳು ವೆರಿ ವೆರಿ ಕೇರ್ಫುಲ್. ಜೀವ ಮತ್ತು ಮರಣ ಇದೆ. ಸಡನ್ಲಿ ಒಂದು ಸಮಸ್ಯೆ ಬರ್ತದೆ. ಯಾಕೆ ಬಂತದ್ದು ಗೊತ್ತಿಲ್ಲ. ಸಡನ್ಲಿ ಯಾವಾಗೋ ಮಾತಾಡಿದ್ದು, ಸುಮ್ಮನೆ ಮಾತಾಡಿದ್ದು. ಒಮ್ಮೆ ಒಬ್ಬ ಸೇವಕ ಬಂದು ಹೇಳಿದ, ಅವನೆಲ್ಲ ಹಣ ಎಲ್ಲ ಹೋಯಿತು. ಒಂದು ದಿನ ಎಲ್ಲ ಎಂಟಿ ಆಗುವಾಗ ಒಂದಿನ ನಾಲಿಗೆ ಬಗ್ಗೆ ನಾನು ಮಾತಾಡ್ತಿದ್ದೆ. ಅವನು ಹೇಳ್ತಾನೆ, ಅವನು ಹೊರ ದೇಶದಲ್ಲಿ ಒಳ್ಳೆ ಬಿಸ್ನೆಸ್ ನಡೀತಾ ಇದ್ದು, ಹೋಟೆಲ್ ಬಿಸ್ನೆಸ್. ಗೋರುನೇ ದುಡ್ಡು ಬಂದ್ಬಿಡ್ತೀನಿ, ಹಾಗೆ ಹಣ ಬರ್ತಿತ್ತು. ಫುಲ್ ಹಣ, ಬಿಸ್ನೆಸ್ ಫುಲ್, ಹೋಟೆಲ್ ಫುಲ್ ಪ್ಯಾಕ್, ಫುಲ್ ಬರ್ತಾ ಇದೆ. ಒಂದಿನ ಹೊರಗೆ ಕೂತ್ಕೊಂಡು ಬಿಸ್ನೆಸ್ ಅಲ್ಲಿ ನಡೀತಾ ಇದೆ. ಅವನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾನೆ. ಒಂದು ಪೂರ ಇದೆಲ್ಲ ನಾವು ಈಗ ಮಾಡುವುದು, ಇಷ್ಟು ಹಣ ಯಾರು ತಿಂದು ಹೋಗ್ತಾರೆ ಯಾರಿಗೂ ಗೊತ್ತು. ಅಂದ್ರೆ ಫುಲ್ಲು ನಡೀತಿರುವಾಗ ಅವನಿಗೆ ಥಾಟ್ ಬಂತು, ಎಷ್ಟು ಹಣ ಮಾಡ್ತಾ ಇದ್ದೇವೆ, ಎಷ್ಟೆಲ್ಲ ಹಣ ಬರ್ತಾ ಉಂಟು, ಇದು ಯಾರು ತಿಂತಾರ ಯಾರಿಗೂ ಗೊತ್ತಂತ. ಸುಮಾರು ಒಂದು 6 ತಿಂಗಳು ಹೋಗುವಾಗ ಸಡನ್ಲಿ ಒಂದೇ ದಿನದಲ್ಲಿ ಒಂದು ವಾತಾವರಣ ಚೇಂಜ್ ಆಯಿತು. ಕುಕ್ಕುಗಳು ಬಿಟ್ಟು ಹೋದರು. ಸಡನ್ಲಿ 6 AC ಎಲ್ಲ ರೆಸ್ಟೋರೆಂಟ್ AC ಬಂದ್ ಒಂದೇ ದಿನದಲ್ಲಿ. ಸಡನ್ಲಿ ಒಂದೇ ದಿನದ ಎಲ್ಲ ಕೊಲ್ಯಾಪ್ಸ್, ಬಿಸ್ನೆಸ್ 6 ತಿಂಗಳಲ್ಲಿ ಸ್ಟಾಪ್. ತೊಂದರೆ ಇಲ್ಲ, ಹಣ ಮಾಡಿದ್ದಾನೆ. ಹಣ ಮಾಡಿದೆ. ಊರಿಗೆ ಬಂದ. ಊರಿಗೆ ಬರುವಾಗ ಒಬ್ಬ ವ್ಯಕ್ತಿ ಬಂದ, ಮಾತಾಡಿದ, ಫ್ರೆಂಡ್ಶಿಪ್ ಮಾಡಿದ, ಅದಕ್ಕೆ ಇನ್ವೆಸ್ಟ್ ಮಾಡುವ, ಇದಕ್ಕೆ ಇನ್ವೆಸ್ಟ್ ಮಾಡುವ ಅಂತ ಹೇಳಿದ. ಎಲ್ಲ ಇದು 15-20 ವರ್ಷಗಳ ಹಿಂದಿನ ವಿಷಯ. ಆಗ 50 ಲಕ್ಷ ಕೊಂಡೋಗಿಬಿಟ್ಟ. ಒಂದು ನಾನು ಪ್ರೀಚ್ ಮಾಡುವಾಗ ಆ ವ್ಯಕ್ತಿ ಹೇಳ್ತಾನೆ, ಅವನು ಮಾತಾಡಿದ ಎಲ್ಲ ಮಾತುಗಳು, ನೆಗೆಟಿವ್ ಮಾತುಗಳು ಅವರಿಗೆ ನೆನಪು ಬಂದವು. ನಾನು ಹೇಳ್ತೇನೆ, ನೀವು ಏನು ನೆಗೆಟಿವ್ ಮಾತಾಡ್ತೀರಿ ಆಗ ಅದು ಫಲ ಕೊಡುವುದಿಲ್ಲ. ಬಟ್ ಆತ್ಮಿಕ ಲೋಕದಲ್ಲಿ ನಿಲ್ತದೆ. ನಿಮ್ಮ ಮಾತು ನಿಮ್ಮ ಮುಂದೆ ನಿಲ್ತದೆ. ಸುಮ್ಮನೆ ಮಾತಾಡಬೇಡ್ರಿ. ಮೇ ಬಿ ನೀವು ಸೀಕ್ರೆಟ್ ಆಗಿ ಮಾತಾಡ್ಬೋದು, ಗುಪ್ತವಾಗಿ ಮಾತಾಡ್ಬೋದು. ನೀವೇನು ಮಾತಾಡುತ್ತೀರಿ ಆ ಮಾತುಗಳು ನಿಮಗೆ ವಿರುದ್ಧವಾಗಿ ನಿಲ್ತವೆ. ಪ್ರತಿಯೊಂದು ನೆಗೆಟಿವ್ ವರ್ಡನ್ನು ನೀವು ಡಿಸ್ಟ್ರಾಯ್ ಮಾಡುವಂಥದ್ದು ರೈಟ್ ವರ್ಡ್ ಮಾತಾಡಿದ್ದರಿಂದ. ಅದಕ್ಕೋಸ್ಕರ ನಿಮ್ಮ ಹತ್ರ ಇಲ್ಲಿ ನಿಂತ್ಕೊಂಡಾಗ ಮಾತುಗಳನ್ನು ಮಾತಾಡ್ರಿ, ಹೇಳಿರಿ ಅಂತ ಹೇಳುದು. ಯಾಕೆ? ನಂಬಿಕೆಯಲ್ಲಿ ಹೇಳಿರಿ ಅಂತ. ಯಾಕೆ? ನೀವು ಏನೆಲ್ಲ ನೆಗೆಟಿವ್ ಮಾತಾಡಿದ ಮಾತುಗಳು ರೈಟ್ ವರ್ಡ್ ಡಿಕ್ಲೇರ್ ಮಾಡುವಾಗ ರಾಂಗ್ ವರ್ಡ್ಗಳು ಡಿಸ್ಟ್ರಾಯ್ ಆಗುತ್ತವೆ. ಅದೇ ರೀತಿ ರೈಟ್ ವರ್ಡ್ಗಳು ಇಲ್ಲಿ ನೀವು ಮಾತಾಡುತ್ತೀರಿ,
ಹೊರಗೆ ಹೋಗುವಾಗ ರಾಂಗ್ ಮಾತಾಡಿದಾಗ ರೈಟ್ ವರ್ಡ್ಗಳನ್ನು ಡಿಸ್ಟ್ರಾಯ್ ಮಾಡ್ತೀನಿ ನೀವು. ರೈಟ್ ಡಿಸ್ಟ್ರಾಯ್ ಮಾಡುತ್ತೀರಿ. ಅದರಿಂದ ಸುಮ್ಮನೆ ಮಾತಾಡಬೇಡಿ. ಹೋಲ್ಡ್ ಫಾಸ್ಟ್ ಯುವರ್ ಕನ್ಫೆಷನ್. ನಿಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿಯಿರಿ, ಕಾಪಾಡ್ರಿ ನಿಮ್ಮ ನಾಲಿಗೆಯನ್ನು. ಏನೇನು ಮಾತಾಡಬೇಡ್ರಿ. ಬೆಳಿಗ್ಗೆ ಎದ್ದುಕೊಂಡು ಮಾತಾಡ್ರಿ. ಹೇಳ್ರಿ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ನೂತನವಾಗಿ ದೊರಕುತ್ತವೆ. ಹೇಳ್ರಿ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಐ ಬಿಲೀವ್ ದ ಫ್ರೆಶ್ ಗ್ರೇಸ್, ಫ್ರೆಶ್ ಫೇವರ್ ದಿಸ್ ಮಾರ್ನಿಂಗ್ ಓ ಗಾಡ್. ದಾವೀದನು ಹೇಳ್ತಾನೆ, ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಉದಯ ಕಾಲದಲ್ಲಿ ಸದುತ್ತರವನ್ನು ಎದುರು ನೋಡುವೇನು ಅಂತ. ಮಾತಾಡ್ರಿ. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗೋದು. ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ನನಗೆ ಕನೆಕ್ಟ್ ಆಗುತ್ತಾರೆ. ನೀನು ಮಾತಾಡಿದ ಮಾತುಗಳಿಗೆ ಕಾಣದ ಲೋಕದಲ್ಲಿರುವ ದೇವದೂತರುಗಳು ನಿಮ್ಮ ಮಾತಿಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ. ಅವರು ರೈಟ್ ವ್ಯಕ್ತಿಗಳನ್ನು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ನಿಮಗೆ ಕನೆಕ್ಟ್ ಮಾಡುತ್ತಾರೆ. ಹಲೋ, ಹೆಡ್ಡಿನಿಂದ ಮಾತಾಡಬೇಡ್ರಿ, ಆತ್ಮದ ಒಳಗಿಂದ ಮಾತಾಡ್ರಿ. ಡಿಕ್ಲೇರ್ ಮಾಡ್ರಿ. ನಿಮ್ಮ ಪ್ರತಿಯೊಂದು ಮಾತು ಆತ್ಮಿಕ ಲೋಕ ಕೇಳ್ತದೆ. ದಾನಿಯೇಲನ ಗ್ರಂಥದಲ್ಲಿ ಗಾಬ್ರಿಯಲ್ ಹೇಳ್ತಾನೆ, ಆನ್ ದ ಫಸ್ಟ್ ಡೇ ಯುವರ್ ವರ್ಡ್ಸ್ ವರ್ ಹರ್ಡ್. ನಿನ್ನ ಮಾತುಗಳು ನಮಗೆ ಕೇಳಿಸಲ್ಪಟ್ಟವು. ಬಿಕಾಸ್ ಆಫ್ ದೈ ವರ್ಡ್ ಐ ಹ್ಯಾವ್ ಕಮ್. ಓದಿದ್ದೀರಿ 10ನೇ ಅಧ್ಯಾಯ 13ನೇ ವಚನ ಡ್ಯಾನಿಯಲ್. ಇದನ್ನು ಮೊದಲು ಕೂಡ ಕೇಳಿದ್ದೀರಿ ನೀವು. ನಿಮ್ಮ ನೆನಪಿಗೆ ತರ್ತಾ ಇದ್ದೇನೆ. ದೇವರ ಕನಿಕರ, ದೇವರ ಮಾತುಗಳು ನೆನಪಿಗೆ ತರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಪಾರ್ಸಿಯ ರಾಜ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು 12ರಿಂದ ಓದಿ. ಆಮೇಲೆ ಅವನು ನನಗೆ, ದಾನಿಯೇಲನೇ ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತ್ತು. ಆ ವಿಜ್ಞಾಪನೆ ನಿಮಿತ್ತವಾಗಿ ನಾನು ಬಂದೆನು. ಬಟ್ ಇಂಗ್ಲಿಷ್ ನಲ್ಲಿ, ಸಿ, ದೆನ್ ಹಿ ಸೆಡ್ ಟು ಮೀ, ಡು ನಾಟ್ ಫಿಯರ್ ಡ್ಯಾನಿಯಲ್, ಫಾರ್ ಫ್ರಮ್ ದ ಫಸ್ಟ್ ಡೇ ದಟ್ ಯು ಸೆಟ್ ಯುವರ್ ಹಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟು ಹಂಬಲ್ ಯುವರ್ ಸೆಲ್ಫ್ ಬಿಫೋರ್ ಯುವರ್ ಗಾಡ್, ಯುವರ್ ವರ್ಡ್ಸ್ ವರ್ ಹರ್ಡ್. Your words were heard. ಹೇಳಿ, your words were heard. ನಿನ್ನ ಮಾತುಗಳು ಕೇಳಿಸಲ್ಪಟ್ಟವು. ನೀನು ಮಾತಾಡಿದ ಮಾತುಗಳು ಪರಲೋಕ ಕೇಳುತ್ತದೆ. ನೀವು ಮಾತಾಡಿದ ಮಾತುಗಳು ನರಕ ಕೇಳುತ್ತದೆ. ನಾಲಿಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡುತ್ತದೆ. ಹಲೋ, ಇಲ್ಲಿ ಡ್ಯಾನಿಯೇಲನಿಗೆ ಗಾಬ್ರಿಯಲ್ ಹೇಳ್ತಾನೆ, ನಿನ್ನ ಮಾತುಗಳು ಪರಲೋಕ ಕೇಳಿಸಲ್ಪಟ್ಟವು. ನೀನು ಬೆಳಿಗ್ಗೆ ಎದ್ದುಕೊಂಡು ನಿನಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ನೀನು ಮಾತಾಡಿದ ಪ್ರತಿಯೊಂದು ಮಾತುಗಳು ಪರಲೋಕಕ್ಕೆ ಕೇಳಿಸಲ್ಪಡುತ್ತವೆ. ದಿಸ್ ಇಸ್ ಟ್ರೂತ್. ಸಿ, ಯುವರ್ ವರ್ಡ್ಸ್ ವರ್ ಹರ್ಡ್. ಇಲ್ಲಿ ಗಾಡ್ಸ್ ವರ್ಡ್, ದೇವರ ಮಾತುಗಳು ಕೇಳಿಸಲ್ಪಟ್ಟವು ಅಂತೇಳಿ, ನಿನ್ನ ಮಾತುಗಳು ಕೇಳಿಸಲ್ಪಟ್ಟವು. ಸಿ, ನೆಕ್ಸ್ಟ್ ಹೇಳಿದೆ, and I have come because of your words. I have come because of your word. Poverty will come because of your word. Death will come because of your word. Sickness will come because of your word. Failure will come because of your words. Your words. ಹೇಳಿ, ನಿಮ್ಮ ಮಾತುಗಳು. ನಾನೊಮ್ಮೆ ಮಾತಾಡ್ತಾ ಇದ್ದೆ ನಮ್ಮ ಸಭೆಯಲ್ಲಿ. ಒಬ್ಬ ಯವನಸ್ಥ, ನಾನು ಕೆಲವೊಂದು ಪ್ರಾಯದವ್ರು ಹೇಳ್ತಾರೆ, ಒಬ್ಬ ತಾಯಿಗೆ 7 ಮಂದಿ ಗಂಡು ಮಕ್ಕಳಿದ್ದು. 7 ಮಂದಿ ಗಂಡು ಮಕ್ಕಳ ಒಂದು ಗಾದೆ ಇದೆ, ಕೇಳಿದ್ರಿ ನೀವು? 7 ಮಕ್ಕಳ ತಾಯಿ ರಸ್ತೆಯಲ್ಲಿ ಬಿದ್ದು ಸತ್ತಳಂತೆ. ಈ ವರ್ಡ್. ಆಗ ಅವನು ಹೇಳಿದ, ನನ್ನ ಅಜ್ಜಿಗೆ 7 ಮಂದಿ ಗಂಡು ಮಕ್ಕಳು. ಎಲ್ಲರೂ ಮನೆಯಲ್ಲಿ ಬಂದ ರಿಲೇಟಿವ್ಗಳು ಹೇಳುವುದು, ಅಮ್ಮ ನಿನಗೆ ಏನು ಕಮ್ಮಿ ಇದೆ, 7 ಮಂದಿ ಗಂಡು ಮಕ್ಕಳು. ಎವ್ರಿ ಟೈಮ್ ಈಕೆ ಮಾತಾಡುವಾಗ, ಹೌದು 7 ಮಕ್ಕಳ ತಾಯಿ ರಸ್ತೆಯಲ್ಲಿ ಬಿದ್ದು ಸತ್ತಿದ್ದಾಳಂತೆ.
ಪುನಃ ಇನ್ನೊಂದು ರಿಲೇಟಿವ್ ಬರೋದು, ಅಮ್ಮ ನಿನಗೆ ಎಷ್ಟು ಒಳ್ಳೇದು, 7 ಮಂದಿ ಗಂಡು ಮಕ್ಕಳು ನಿಮಗೆ, ದಿನಕ್ಕೆ ಒಬ್ಬನ ಮನೆಯಲ್ಲಿ ನಿಮ್ದು. ಹೌದು, 7 ಮಂದಿಯ ಮಕ್ಕಳು, 7 ಮಂದಿಯ ಗಂಡು ಮಕ್ಕಳ ತಾಯಿ ರಸ್ತೆಯಲ್ಲಿ ಬಿದ್ದಳಂತೆ. ಅವರು ಸತ್ತರು. ಹೇಗೆ ಗೊತ್ತಾ? ರಸ್ತೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಯೇ ಸತ್ತರು. ನಾನು ಹೇಳಿದಲ್ಲ, ಯವನಸ್ಥ ಹೇಳಿದ, ನನ್ನ ಅಜ್ಜಿ ಸತ್ತದ್ದು ಹೀಗೇನೆ. ಎವ್ರಿ ಟೈಮ್ ಅವ್ರು ಹೇಳ್ತಿದ್ದರು, ಯಾರು ರಿಲೇಟಿವ್ ಬಂದರು ಅವರು ಯಾಕೆ ಹೇಳ್ತಿದ್ರು, 7 ಮಂದಿ ಗಂಡು ಮಕ್ಕಳ ತಾಯಿ ರಸ್ತೆಯಲ್ಲಿ ಬಿದ್ದು ಸತ್ತಿದ್ದಾರು ಅಂತ. ಒಂದಿನ ರಸ್ತೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಸಡನ್ಲಿ ಹೋದರು. ನಿಮ್ಮ ಮಾತುಗಳು ಇವತ್ತು ಗೊತ್ತಾಗ್ಲಿಕ್ಕಿಲ್ಲ, ನಾಳೆ ಗೊತ್ತಾಗ್ಲಿಕ್ಕಿಲ್ಲ. ಡ್ಯಾನಿಯಲನ ಮಾತುಗಳು ಆಗ ಡ್ಯಾನಿಯಲ್ ಗೊತ್ತಾಗಲಿಲ್ಲ. ಆಫ್ಟರ್ 21 days, 21 ದಿನದ ನಂತರ ಆ ಮಾತು ಮುಂದೆ ಬಂದು ನಿಂತಿದೆ. ಐ ಹ್ಯಾವ್ ಕಮ್ ಬಿಕಾಸ್ ಆಫ್ ಯುವರ್ ವರ್ಡ್. ಅಷ್ಟೇ, ಇಷ್ಟೊಂದು ಸಂಕಟ ನಮಗೆ ಯಾಕೆ ಬಂದಿದೆ? ಬಿಕಾಸ್ ಆಫ್ ಯುವರ್ ವರ್ಡ್. ಹಲೋ, ನಿಮ್ಮ ಮಾತು, ನಿಮ್ಮ ಮಾತುಗಳ ಮೂಲಕ ನೀವು ದೇವದೂತರಿಗೆ ಇನ್ವೈಟ್ ಮಾಡಬಹುದು, ದುರಾತ್ಮಗಳಿಗೆ ಇನ್ವೈಟ್ ಮಾಡಬಹುದು. ಮತ್ತೆ ಹೇಳ್ತಾರೆ, ದೇವರು ಎಲ್ಲಿದ್ದಾನೆ? ದೇವರಿದ್ದರೆ ಎಷ್ಟೊಂದು ಕಷ್ಟ ಯಾಕೆ? ನೋ 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 ನೋ, ದೇವರು ಕಷ್ಟ ಕೊಡುವುದಿಲ್ಲ. ನೋ, ಅದು ಯೋಬನೇ ಹೇಳಿದ್ದು, ದೇವರು ಹೇಳುವುದಿಲ್ಲ. ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು, ಅದು ಯೋಬ ಹೇಳಿದ್ದು, ನೀವು ಹೇಳಬೇಡಿ. ಬಟ್ ಹೊಸ ಒಡಂಬಡಿಕೆ ಹೇಳ್ತಾರೆ, ದೇವರು ಕೆಟ್ಟದನಕ್ಕೆ ಕಾರಣನಲ್ಲ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು, ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ. ನ್ಯೂ ಟೆಸ್ಟಮೆಂಟ್ ಹೇಳ್ತದೆ, ಅದು ಯೋಬ ಹೇಳಿದ್ದು. ಯೋಬ ಹೇಳಿದ್ದು ನೀವು ರಿಪೀಟ್ ಮಾಡಬೇಡಿ. ಯೋಬನಿಗೆ ಬಂದ ಸಮಸ್ಯೆ ನಿಮಗೆ ಬರ್ತದೆ. ಮತ್ತೆ ಬೈಬಲ್ ಹೇಳ್ತದೆ ದೇವರು ಕೆಟ್ಟದಕ್ಕೆ ಕಾರಣ ಅಲ್ಲ ಅಂತ. ಯೋಬ ಹೇಳಿದ. ಯೋಬ ಬೌರ್ನಗೇನಾಗಲಿಲ್ಲ. ಯೋಬ ದೇವರ ಮಗ ಅಲ್ಲ. ನೀವ್ಯಾರು? ನೀವು ದೇವರ ಮಕ್ಕಳು. ಯು ಆರ್ ದ ಸನ್ಸ್ ಆಫ್ ಗಾಡ್. ನೀವು ದೇವರ ಪುತ್ರರಾಗಿದ್ದೀರಿ. ರೈಟ್? ಮಾತಾಡಬೇಡಿ. ಯಾವ ಸೇವಕರ ಬಗ್ಗೆ ಕೂಡ ಏನೇನು ಮಾತಾಡಬೇಡಿ. ದೇ ಕ್ಯಾರಿ ಅನಾಯಿಂಟಿಂಗ್. ಅನಾಯಿಂಟಿಂಗ್ ಮೇ ಬಿ ನ್ಯಾಚುರಲ್, ಅವರು ನಾರ್ಮಲ್ ಕಾಣಬಹುದು. ಇಲ್ಲಿ ಸೀಕ್ರೆಟ್ಸ್ ಕೂತ್ಕೊಂಡು ಯಾವುದೋ ಒಂದು ಪಾಸ್ಟರ್ ಬಗ್ಗೆ, ಯಾವುದೋ ಒಂದು ಸೇವಕರ ಬಗ್ಗೆ ಡೋಂಟ್ ಸ್ಪೀಕ್. ಮಾತಾಡಬೇಡಿ. ನೀವು ಮಾತಾಡಿದ ಪ್ರತಿಯೊಂದು ಮಾತು ಒಂದೇ ನಿಮಗೆ ಫ್ರೂಟ್ ಕೊಡ್ತದೆ, ಇಲ್ಲದರೆ ಸಮಸ್ಯೆ ಕೊಡ್ತದೆ. ನೀವು ಗದ್ದೆಯಲ್ಲಿ ಬಿತ್ತಿದ ಪ್ರತಿಯೊಂದು ಸೀಡ್ ಅದು ರೀಪ್ರೊಡ್ಯೂಸ್ ಆಗ್ತದೆ. ಯಾವುದೇ ದೇವ ಸೇವಕನಾಗಲಿ, ಯಾವುದೇ ಸಭೆಯ ಪಾಲಕನಾಗಲಿ, ಹಿ ಈಸ್ ಎ ಗಿಫ್ಟ್ ಫ್ರಮ್ ಗಾಡ್. ದೇವರು ಸಭೆಗೆ ವರಗಳನ್ನು ಕೊಟ್ಟನು. ದೇ ಆರ್ ಗಿಫ್ಟ್ ಫ್ರಮ್ ಗಾಡ್. ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ಗಿಫ್ಟ್. ಅದೇ ಒಂದು ಪ್ರಕಟಣೆ. ಸಭೆ ಎಂಬುದು ಹೇಗೆ ಒಂದು ರೆವಲೇಷನ್, ಸಭೆಯ ಪಾಲಕನೆಂಬುವಂಥ ಒಬ್ಬ ಸೇವಕನೆಂಬುದು ಕೂಡ ಒಂದು ರೆವಲೇಷನ್, ಪ್ರಕಟಣೆ. ನೀವು ಸೀಕ್ರೆಟ್ ಆಗಿ ಮಾತಾಡ್ತೀರಿ. ಒಬ್ಬ ದೇವ ಸೇವಕ ಸಿಕ್ಬಿದ್ದ. ಈಗ ಅವನಿಗೆ 90 years, ಹೆಲ್ತಿ ಇದ್ದಾನೆ, ಸ್ಟ್ರಾಂಗ್ ಇದ್ದಾನೆ. ಪ್ರೈಸ್ ಗಾಡ್, ನೋ ಸಿಕ್ನೆಸ್. ಈಗ ಸಹ ಇದ್ದಾನೆ. ಒಂದಿನ ಸಿಕ್ಬಿದ್ದ. ಅವನು ಕನ್ಫೆಸ್ ಮಾಡ್ತಾ ಇದ್ದಾನೆ, ಐ ಆಮ್ ಬೋರ್ನ್ ಆಫ್ ಗಾಡ್, ಐ ಆಮ್ ಪಾಸ್ ಫ್ರಮ್ ಡೆತ್ ಟು ಲೈಫ್. ಸಡನ್ಲಿ ಬಿಟ್ಟು ಹೋಗುವುದಿಲ್ಲ. ಟ್ರೈ ಮಾಡಿದ. ಈಗ ಮಿಸ್ಟೇಕ್ ಏನಂತ ಕೇಳಬೇಕಲ್ಲ, ದೇವರ ಹತ್ರ ಕೇಳಿದೆ, ಎಲ್ಲಿ ಮಿಸ್ ಆಗಿದ್ದೇನಂತ. ದೇವರು ಹೇಳಿದ, ನೀನು ಪ್ರೈವೇಟ್ ಆಗಿ, ಸೀಕ್ರೆಟ್ ಆಗಿ ಆ ಸೇವಕನ ಬಗ್ಗೆ ಮಾತಾಡಿದಲ್ಲ, ಯಾರು ನೋಡಲಿಲ್ಲ. ನೀನು ಒಬ್ಬನೇ ಕೂತ್ಕೊಂಡು ಅವನ ಬಗ್ಗೆ ಎಂತ ಮಾತಾಡಿದಲ್ಲ. ಇಮಿಡಿಯೇಟ್ಲಿ ಆತನು ರಿಪೆಂಟ್ ಆದ,
ಆಸ್ಕ್ ಫಾರ್ಗಿವ್ನೆಸ್. ಆ ಸೇವಕರಿಗೆ ಕಾಲ್ ಮಾಡಿದ, ಮಾತಾಡಿದ. ರೈಟ್, ಇವನು ಸೊಂಟನ ಬಿಟ್ಟು ಹೋಯಿತು. ರೈಟ್. ಅದರಿಂದ ಡೋಂಟ್ ಸ್ಪೀಕ್ ಪ್ರೈವೇಟ್ಲಿ. ಸ್ಪಿರಿಚುವಲ್ ವರ್ಲ್ಡ್ ಇಸ್ ವಾಚಿಂಗ್, ಏಂಜಲ್ಸ್ ಆರ್ ವಾಚಿಂಗ್. ಡ್ಯಾನಿಯಲನ್ನು ಒಬ್ಬನೇ ಪ್ರಾರ್ಥನೆ ಮಾಡಿದ್ದು ಕೂತ್ಕೊಂಡು. ಇಡೀ ಪರಲೋಕ ಕೇಳಿದೆ. ಪರಲೋಕ ಕೇಳಿದೆ. ಗಾಬ್ರಿಯಲ್ ಹೇಳಿದ್ದು. ಗಾಬ್ರಿಯಲ್ ಸುಳ್ಳು ಹೇಳ್ತಾನ? ನೀನು ಮಾತಾಡಿದ ಪ್ರತಿಯೊಂದು ಮಾತುಗಳು, ವಿಜ್ಞಾಪನೆಗಳು ಪರಲೋಕಕ್ಕೆ ಕೇಳಿಸಲ್ಪಟ್ಟವು. ಕೇಳ್ತಾ ಉಂಟು. ನೀನಿಲ್ಲಿ ಚುಚ್ಚು ಮಾತಾಡಿದ್ರೆ ಅಲ್ಲಿ ಜೋರು ಕೇಳ್ತದೆ. ದುರಾತ್ಮಗಳು ಕೂಡ ಕೇಳ್ತಾ ಇದೆ, ನನ್ನ ಲಿಪ್ಪುವೇನ ಏರೆ ಲಿಪ್ಪುವೆ ಅಂತ. ಗಬ್ರಿಯಲ್ ಏನು ಹೇಳಿದ? ನಾನು ಬಂದೆ, ನನ್ನಷ್ಟಿಗೆ ಬರಲಿಲ್ಲ, ಪರಲೋಕದಿಂದ ನನಗೆ ಅಪ್ಪಣೆ ಕೊಡಲ್ಪಟ್ಟಿದ್ದೀನಿ ಹೋಗುವಂತನೋ ಹೇಳ್ತಾನ? ನನಗೆ ಪರಲೋಕದಿಂದ ಅಪ್ಪಣೆ ಕೊಟ್ಟು ದೇವರು ಹೇಳಿದ ಹೋಗುವಂತನೋ? ನೀನು ಹೇಳಿದಕ್ಕೆ ಬಂದಿದ್ದೇನೆ, ನಿನ್ನ ಮಾತಿಗೋಸ್ಕರ ಬಂದಿದ್ದೇನೆ. ಐ ಹ್ಯಾವ್ ಕಮ್ ಬಿಕಾಸ್ ಆಫ್ ದೈ ವರ್ಡ್. ಹಾಗಾದ್ರೆ ನಿಮ್ಮ ಮನೆ ಬಗಲಿಗೆ ಏನು ಬರಬೇಕು? ಏನು ಇನ್ವಿಟೇಷನ್ ಕೊಡ್ತೀರಿ? ಹಲೋ, ಅದು ನಿಮ್ಮ ಮೇಲೆ ಇರುವಂತೆ. ದುಷ್ಟನಿಗೆ ಇನ್ವಿಟೇಷನ್ ಕೊಡಬೇಡ್ರಿ. ಕೇವಲ ದೇವದೂತರಿಗೆ, ದೇವರಿಗೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ಸೇವೆಯಲ್ಲಿ, ದಾಂಪತ್ಯ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಹಣದ ವಿಷಯದಲ್ಲಿ ನೀವು ಪರಲೋಕಕ್ಕೆ ಮಾತ್ರ ಅನುಮತಿ ಕೊಡ್ರಿ. ಬೈಬಲ್ ಹೇಳ್ತದೆ, ಸೈತಾನನಿಗೆ ಅನುಮತಿ ಕೊಡಬೇಡ್ರಿ. ಇದೆಯಾ? ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಬಾಯಲ್ಲಿ ಯಾವ ಸುಳ್ಳುಗಳು ಹೊರಡಬಾರದು. ಬೈಬಲ್ ಹೇಳ್ತದೆ ಸೈತಾನಿಗೆ ಅನುಮತಿ. ಸೈತಾನಿಗೆ ನೀವು ಅನುಮತಿ ಕೊಡಬೇಕು. ಅವನ ತನ್ನಷ್ಟಿಗೆ ಬರುವುದಿಲ್ಲ. ವಿದೌಟ್ ಯುವರ್ ಪರ್ಮಿಷನ್ ಹಿ ವಿಲ್ ನೆವರ್ ಎಂಟರ್ ಇನ್ ಯುವರ್ ಟೆರಿಟರಿ. ದೇವದೂತ ಹೇಳ್ತಾ ಇದ್ದಾನೆ, ಬಿಕಾಸ್ ಆಫ್ ದೈ ವರ್ಡ್ ಐ ಹ್ಯಾವ್ ಕಮ್. ನಿನ್ನ ಮಾತಿಗೋಸ್ಕರ ನಾನು ಬಂದಿದ್ದೇನೆ. ಅದರಿಂದ ನಿಮ್ಮ ಜೀವಿತದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವಾಗಲೂ ದೇವದೂತರು ಬರಲಿ ನಿಮ್ಮ ಸೇವೆಗೆ. ಯೇಸು ಸ್ವಾಮಿಯ ಸೇವೆಯಲ್ಲಿ ಕೂಡ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಪ್ರತಿಯೊಂದು ಸಿಚುವೇಶನ್ ಅನ್ನು ಮಾತಲ್ಲಿ ವರ್ಡ್ ಮಾತಾಡಿದ್ದ. ಸೈತಾನ ಎಷ್ಟು ನಾಲಿಗೆ ತಿರುಗಿಸ್ಲಿಕ್ಕೆ ನೋಡಿದ. ರೈಟ್. ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ದೇವರ ಬಾಯಿಂದ ಹೊರಡುವ ಮಾತು. ಅದೇ ವಚನವನ್ನು ಟ್ವಿಸ್ಟ್ ಮಾಡಿಕೊಟ್ಟ. ವಾಕ್ಯ ಹೇಳ್ತೀಯ, ನಿನ್ನ ಕಾಲು ಕಲ್ಲಿಗೆ ತಗಲಂತೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನಂತ ಹೇಳಿದಲ್ಪಟ್ಟಿದೆ. ಓಕೆ, ದುಮುಕು. ನಿನ್ನ ದೇವರನ್ನು ನೀನು ಪರೀಕ್ಷಿಸಬಾರದು, ಇದು ಕೂಡ ಬರೆಯಲ್ಪಟ್ಟಿದೆ. ಎಲ್ಲ ಪ್ರಪಂಚದ ವೈಭವವನ್ನು ತೋರಿಸ್ತಾ, ಎಲ್ಲ ಸ್ಟಾರ್ಗಳನ್ನು ತೋರಿಸ್ತಾ, ಎಲ್ಲ ವೈಭವ ತೋರಿಸ್ತಾ, ವಾವ್ ವಾಟ್ ಎ ವಂಡರ್ಫುಲ್ ಲೈಫ್ ತೋರಿಸ್ದ. ಒಮ್ಮೆ ಅಡ್ಡ ಬೀಳು, ತೊಲಗು ಸೈತಾನೆ. ನಿನ್ನ ದೇವರಾದ ಕರ್ತನನ್ನು ಒಬ್ಬನನ್ನು ಮಾತ್ರ ಆರಾಧಿಸಬೇಕೆಂದು ಬರೆಯಲ್ಪಟ್ಟಿದೆ. ಬೈಬಲ್. ಆಗ ಸೈತಾನನು ಬಿಟ್ಟು ಬಿಟ್ಟನು, ದೇವದೂತರು ಆತನ ಸೇವೆಗೆ ಬಂದರು. ಯಾಕೆ? ವರ್ಡ್ ಮಾತಾಡಿದ ಕಾರಣ, ವಾಕ್ಯ ಮಾತಾಡಿದ ಕಾರಣ. ಯೇಸುಸ್ವಾಮಿ ಪ್ರಾರ್ಥನೆ ಮಾಡಲಿಲ್ಲ ದೇವದೂತರು ಬರಲಿ. ದೇವದೂತರಿಗೆ ನಿಮ್ಮ ವಿಷಯದಲ್ಲಿ ಆಲ್ರೆಡಿ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಈಗ ನಿಮ್ಮ ಜೀವಿತದಲ್ಲಿ ಇನ್ವಿಟೇಷನ್ ಕೊಡುವಂಥದ್ದು ನೀವು. ಯು ಸ್ಪೀಕ್ ಗಾಡ್ಸ್ ವರ್ಡ್. ನೀನು ಮಾತಾಡಬೇಕು. ನೀನು ಪ್ರೈವೇಟ್ಲಿ ಮಾತಾಡುತ್ತಿ, ನಿನ್ನ ಮುಂದೆ ನಿಲ್ತದೆ. ಹಲ್ಲೆಲೂಯಾ. ಹೇಳ್ರಿ, ನಾವು ನಮ್ಮ ಬಾಯಲ್ಲಿ ಯಾವಾಗಲೂ ವಾಕ್ಯ ಮಾತಾಡುತ್ತೇವೆ, ಅದನ್ನು ಬಿಟ್ಟು ಬೇರೆ ಏನು ಮಾತಾಡುವುದಿಲ್ಲ. ಹೇಳ್ರಿ, ವಾಕ್ಯವು ನನ್ನ ಹೃದಯದಲ್ಲಿದೆ, ವಾಕ್ಯವು ನನ್ನ ಬಾಯಲ್ಲಿದೆ. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಲೆಟ್ ಅಸ್ ಸ್ಪೀಕ್ ಗಾಡ್ಸ್ ವರ್ಡ್. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಮಾತಾಡುವ. ಕ್ಲೋಸ್ ಯುವರ್ ಐಸ್. ನೀವೇನು ನೆಗೆಟಿವ್ ಮಾಡುತ್ತಾ ಇದ್ದೀರಿ ಗೊತ್ತಿಲ್ಲ, ಬಟ್ ರೈಟ್ ವರ್ಡ್ ಮಾತಾಡ್ರಿ. ಅದರಿಂದ ನೀವು ತಪ್ಪಾದ ಮಾತುಗಳನ್ನು ಡಿಸ್ಟ್ರಾಯ್ ಮಾಡಿಬಿಡ್ರಿ. ಡೋಂಟ್ ಒಂದು ಕಂಡಮಿನೇಷನ್ಗೆ ಹೋಗ್ಬೇಡ್ರಿ. ಮೇ ಬಿ ನೀವು ಏನೋ ಮಾತಾಡಿದ್ದೀರಿ, ಪರ್ಸನಲ್ ಮಾತಾಡಿದ್ದೀರಿ, ಪ್ರೈವೇಟ್ಲಿ ಮಾತಾಡಿದ್ದೀರಿ. ಓಕೆ, ನೀವು ಮಾತಾಡಿದ್ದು ನೀವು ಮರೆತು ಹೋಗಬಹುದು, ಬಟ್ ಆತ್ಮಿಕ ಲೋಕ ಮರೆತು ಹೋಗುವುದಿಲ್ಲ. ಓಕೆ, ಫಲ ಬರುವಾಗ ನಿಮ್ಗೆ ಗೊತ್ತಾಗುವುದಲ್ಲ. ಓ, ಆನೆ ಬಿದ್ದಿದ್ದೇನೆ ವೈದ್ಯನಾಥ. ನೋ, ಫಲ ಬರುವಾಗ ನಾವು ಆಶ್ಚರ್ಯ ಪಡುವುದಲ್ಲ. ಫಲ ಬರುವಾಗ
ನಾವು ದೇವರಿಗೆ ದೂಷಣೆ ಮಾಡಿದ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ಯಬೇಕು. ಏನು ಬಿತ್ತುತ್ತಾನೋ ಅದನ್ನು ಕೊಯ್ಯಬೇಕು. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಫುಲ್ ಬಿತ್ತಲಿಕ್ಕೆ ದೇವರು ಕೊಟ್ಟಿದ್ದಾನೆ. ರೈಟ್, ನಿಮ್ಮ ಮಾತುಗಳು ದೇವರು ವಾಕ್ಯ ಕೊಟ್ಟಿದ್ದಾನೆ. ಈ ಸಮಯದ ಮಾತು ಹೇಳಿದ 17ನೇ 14ನೇ ವಚನ ಯೋಹಾನ ಸುವಾರ್ತೆಯಲ್ಲಿ, ತಂದೆ ನನ್ನ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ದೆಮ್ ಮೈ ವರ್ಡ್. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರು ಅಲ್ಲ. ಯೇಸು ಹೇಳಿದ. ನೆಕ್ಸ್ಟ್ ಹೇಳಿದ, ತಂದೆ ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡ್ತಾ ಇದೆ. ಲೋಕ ದ್ವೇಷ ಮಾಡ್ತಾ ಇದೆ. ಯಾಕೆ? ನೀವು ಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರು. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಆಶ್ಚರ್ಯ ಪಡಬೇಡ್ರಿ. ನಾವು ಕ್ರೈಸ್ತ ಸಹೋದರನನ್ನು ಪ್ರೀತಿಸುವ ಕಾರಣ ಮರಣದಿಂದ ಪಾರಾಗಿ ಜೀವಕ್ಕೆ ನಾವು ಸೇರಿದ್ದೇವೆಂದು ನಮಗೆ ಗೊತ್ತಾಗಿದೆ. ನಮಗೆ ಗೊತ್ತಿದೆ. ವಿ ಆರ್ ಫಾಸ್ಟ್ ಫ್ರಮ್ ಡೆತ್. ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ಆದ್ದರಿಂದ ಜಸ್ಟ್ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಜಸ್ಟ್ ನಾವು ಮಾತಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆ ಹೇಳ್ರಿ, ತಂದೆ ಯೇಸುವಿನ ನಾಮದಲ್ಲಿ ನಾವು ಕ್ರಿಸ್ತನಲ್ಲಿ ಇದ್ದೇವೆ. ನಾವು ನಿನ್ನ ಮಕ್ಕಳಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿ ಇರುವ ಎಲ್ಲ ದುರಾತ್ಮಗಳಿಗಿಂತ, ಎಲ್ಲ ರೋಗಗಳಿಗಿಂತ, ಎಲ್ಲ ವ್ಯಾಧಿಗಳಿಗಿಂತ, ಎಲ್ಲ ಲೋನ್ಲಿನೆಸ್ಗಳಿಗಿಂತ, ಎಲ್ಲ ಕಾಯಿಲೆಗಳಿಗಿಂತ, ಎಲ್ಲ ವಿಚ್ ಕ್ರಾಫ್ಟ್ಗಳಿಗಿಂತ ಯೇಸುವಿನ ನಾಮದಲ್ಲಿ ದೊಡ್ಡವನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು. ದೇವರ ಜೀವವು ನನ್ನ ಆತ್ಮದಲ್ಲಿದೆ, ನನ್ನ ಪ್ರಾಣದಲ್ಲಿದೆ, ನನ್ನ ಶರೀರದಲ್ಲಿದೆ, ನನ್ನ ಲಂಗ್ಸ್ಗಳಲ್ಲಿದೆ, ನನ್ನ ಹಾರ್ಟ್ ಅಲ್ಲಿದೆ, ನನ್ನ ಪ್ಯಾಂಕ್ರಿಯದಲ್ಲಿದೆ, ನನ್ನ ನರನಾಡಿಗಳಲ್ಲಿದೆ, ನನ್ನ ದೇಹದಲ್ಲಿ ಇದೆ, ನನ್ನ ಹಾರ್ಟ್ ಅಲ್ಲಿ ಇದೆ. ಯಾವ ರೋಗಕ್ಕೆ, ಯಾವ ಕಾಯಿಲೆಗಳಿಗೆ, ಯಾವ ನೋವುಗಳಿಗೆ ನನ್ನ ದೇಹದ ಮೇಲೆ ನಾನು ಅನುಮತಿ ಕೊಡುವುದಿಲ್ಲ. ನನಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು, ಬಿಡುಗಡೆ ಆಯಿತು, ಬಿಡುಗಡೆ ಆಯಿತು, ಬಿಡುಗಡೆ ಆಯಿತು. ಹೇಳಿ, ಕ್ರಿಸ್ತನಲ್ಲಿ ಇನ್ನು ಮುಂದೆ ಜೀವಿಸುವವನು ನಾನು ಅಲ್ಲ. ಹೇಳ್ರಿ, ನಾನು ಅಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಹೇಳಿ, ಕ್ರಿಸ್ತ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ಶರೀರದ ಮನೆಯಲ್ಲಿ ಇರುವ ನಾನು, ಹೇಳಿ, ಶರೀರ ಎಂಬ ಮನೆಯಲ್ಲಿ ಈ ದೇಹದ ಒಳಗೆ ಇರುವ ನಾನು ದೇವಕುಮಾರನ ನಂಬಿಕೆಯಲ್ಲಿ ಬದುಕುತ್ತಾ ಇದ್ದೇನೆ. ನಾನು ದೇವರ ಕೃಪೆಯನ್ನು ವ್ಯರ್ಥ ಮಾಡುವುದೇ ಇಲ್ಲ. ಹೇಳಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಎಲ್ಲ ಪಾಪಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು, ಬಲಹೀನತೆಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಗಾಯಗಳಿಂದ ನನಗೆ ಗುಣ ಆಯಿತು, ನನಗೆ ಗುಣ ಆಯಿತು. ಪ್ರೇರೆ, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನೀವು ಎಲ್ಲಿ ಸಿಕ್ ಆಗಿದ್ದೀರಿ, ನಿಮ್ಮ ದೇಹದಲ್ಲಿ ಎಲ್ಲಿ ಸಿಕ್ನೆಸ್ ಇದೆ ಅಲ್ಲಿ ನಿಮ್ಮ ಕೈಯನ್ನು ಇಡಿರಿ. ಒಂದು ವೇಳೆ ನಿಮಗೆ ತಲೆ ನೋವಿದೆ, ಕುತ್ತಿಗೆ ನೋವಿದೆ, ಯೂಟ್ರಸ್ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಇದೆ, ಅಥವಾ ನೀವು ಅಥವಾ ಪ್ಯಾರಲೈಸ್ ಆಗಿ ವೀಲ್ ಚೇರಲ್ಲಿದ್ದೀರಿ, ಕೋಮದಲ್ಲಿ ಎಲ್ಲಿದ್ದೀರಿ, ಜಸ್ಟ್ ನಿಮ್ಮ ಅಥವಾ ರೋಡಲ್ಲಿ ಇರ್ಬೋದು, ಟ್ರಾವೆಲಿಂಗ್ ಅಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ನಲ್ಲಿ ಇರ್ಬೋದು, ಡಸಂಟ್ ಮ್ಯಾಟರ್. ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನಿಮ್ಮ ತಲೆಯ ಮೇಲೆ ಕೈ ಇಡ್ರಿ, ಅಥವಾ ಎಲ್ಲಿ ನಿಮಗೆ ನೋವಿದೆ ಅಲ್ಲಿ ಕೈ ಇಡಿರಿ ಮತ್ತು ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. ಹೇಳ್ರಿ, ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳೇ, ಕಾಯಿಲೆಗಳೇ, ಎಲ್ಲ ನೋವುಗಳೇ, ಅಥರೈಟಿಸ್ ಪ್ರಾಬ್ಲಮ್, ಗೆಡ್ಡೆಗಳೇ, ಬಲಹೀನತೆಗಳೇ, ಕ್ಯಾನ್ಸರ್ನ ಆತ್ಮವೇ, ಯೇಸುವಿನ ನಾಮದಲ್ಲಿ ನಿನ್ನ ನಾನು ಗದರಿಸ್ತಾ ಇದ್ದೇನೆ. ಇವರ ದೇಹವನ್ನು ಈಗಲೇ ಬಿಟ್ಟು ಹೋಗು. ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್.
ಇವರ ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ. ಅದಕ್ಕೋಸ್ಕರ ಸ್ತೋತ್ರ. ಎಲ್ಲ ಬೋನ್ ಪ್ರಾಬ್ಲಮ್ ಹೀಲ್ ಆಗ್ತಾ ಇದೆ, ಯೂಟ್ರಸ್ ಪ್ರಾಬ್ಲಮ್ ಹೀಲ್ ಆಗ್ತಾ ಇದೆ, ಯೂರಿನ್ ಪ್ರಾಬ್ಲಮ್ ಹೀಲ್ ಆಗ್ತಾ ಇದೆ. ಇನ್ ದ ನೇಮ್ ಆಫ್ ಜೀಸಸ್. ಮೈಗ್ರೇನ್ ಐ ಕಮಾಂಡ್ ಯು, ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯು ಸ್ಪಿರಿಟ್ ಆಫ್ ಕ್ಯಾನ್ಸರ್, die in the name of Jesus. ಎಲ್ಲ ರೀತಿಯ ಬೆನ್ನು ನೋವುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ. ಐ ಕಮಾಂಡ್ ಯು, ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಕಿವುಡುತನದ ಆತ್ಮವೇ, ಯೇಸು ನಾಮದಲ್ಲಿ ನಿನ್ನನ್ನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. ಕುರುಡುತನದ ಆತ್ಮವೇ ಹೊರಗೆ ಬಾ, ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಣ್ಣುಗಳೇ ನಾರ್ಮಲ್ ಆಗಿ ನೋಡ್ರಿ, ಕಿವಿಗಳೇ ನಾರ್ಮಲ್ ಆಗಿ ಕೇಳ್ರಿ. ಬಿ ಹೀಲ್ ನೌ in the name of Jesus, oh God. I thank you Lord for the healing. ಬೋನ್ಗಳು ರೆಸ್ಟೋರ್ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯೂಟ್ರಸ್ ಹೀಲ್ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಲಂಗ್ಸ್ಗಳು ನಾರ್ಮಲ್ ಫಂಕ್ಷನ್ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಹಾರ್ಟ್ ಡಿಸೀಸ್ ನಾರ್ಮಲ್, ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. Thank you Lord. Rosha kaba kadele kema shaba. Come on, open your mouth and speaking in tongue. Rokoma amrodele ebrasha alakronde lima shakaba kadila kaba shubronde orokoma halem ronde liba shaba. Allergy problem heal ಆಗ್ತಾ ಇದೆ. Be healed now in the name of Jesus. ದೇವರ ಮಹಿಮೆಯ ಶಕ್ತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇಳಿದು ಬರ್ತಾ ಇದೆ. Take it in the name of Jesus. ಎಲ್ಲ ಗಂಟು ನೋವುಗಳು ಹೊರಗೆ ಬರ್ತಾ ಇದೆ. Come out in the name of Jesus. Thank you, Father. Thank you, Lord, your grace. Thank you, Lord, your anointing, oh God. Thank you, Lord, for the healing, oh God. In Jesus' name, amen. ಕರ್ತನಿಗೊಂದು ಜೋರಾಗಿ ನಾವು ಚಪ್ಪಾಳೆ ತಟ್ಟುವ. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಬಾಡಿಯನ್ನು ನೀವು ಚೆಕ್ ಮಾಡ್ರಿ. ಯು ಆರ್ ಹೀಲ್ಡ್. ಚೆಕ್ ಯುವರ್ ಬಾಡಿ. ಮತ್ತೆ ನಿಮ್ಮ ಟೆಸ್ಟ್ ಮನಿಯನ್ನು ಕಳಿಸಿರಿ. ಎಸ್, ಓಕೆ. ಕರ್ತನಿಗೆ ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ.